friends, welcome to Zero Panic Maths. So today is the part 4 of time and distance. ಸಮಯ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ 4ನೇ ಸೆಷನ್ ಇದು. ಫಸ್ಟ್ 3 ಸೆಷನ್ ಅಲ್ಲಿ ನಾವು ಒಂದಿಷ್ಟು ಬೇಸಿಕ್ ಪ್ರಾಬ್ಲಮ್ಸ್ ನ ಮತ್ತೆ ಮೀಡಿಯಂ ಟೈಪ್ ಆಫ್ ಪ್ರಾಬ್ಲಮ್ಸ್ ನ ಅಲಾಂಗ್ ವಿತ್ ಬೇಸಿಕ್ ರೂಲ್ಸ್ ಆಫ್ ಕನ್ವರ್ಷನ್ ಮತ್ತೆ ಫಾರ್ಮುಲಾಸ್ ನೋಡಿದೀವಿ. ಓಕೆ, ಸೊ ಫಸ್ಟ್ 3 ಸೆಷನ್ ನ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಫಸ್ಟ್ 3 ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದೆ. ಆ ವಿಡಿಯೋಸ್ ನ ಫಸ್ಟ್ ನೀವು ನೋಡಿ, ಯಾಕಂದ್ರೆ ಬೇಸಿಕ್ ಅಂಡ್ ಮೀಡಿಯಂ ಟೈಪ್ ಆಫ್ ಕ್ವಶನ್ಸ್ ಅರ್ಥ ಆದ್ರೆ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಅಂಡ್ ಇವತ್ತಿನ ಸೆಷನ್ ಪ್ರಾಬ್ಲಮ್ಸ್ ಆನ್ ಚೇಸಿಂಗ್ ಅಂಡ್ ಓವರ್ಟೇಕಿಂಗ್. ಓಕೆ, ಸೊ ನಾನು ಆಗ್ಲೇ ಹೇಳಿದ ಹಾಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಸಮಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅರ್ಲಿ ಮತ್ತು ಲೇಟ್ ಟೈಪ್ ಆಫ್ ಟೈಮಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ನೋಡಿದೀವಿ. ಸೊ ಇದು ಲಾಸ್ಟ್ ಸೆಷನ್ ಅಲ್ಲಿ ನಾವು ಚೇಸಿಂಗ್ ಅಂಡ್ ಓವರ್ಟೇಕಿಂಗ್ ಟೈಪ್, ಬೆನ್ನಟ್ಟುವಿಕೆ ಹಾಗೂ ಹಿಂದಿಕ್ಕುವಿಕೆ ಕುರಿತ ಸಮಸ್ಯೆಗಳನ್ನ ನೋಡೋಣ. ಓಕೆ, ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಫಾರ್ಮುಲಾನ ನಾನು ವೆರಿ ಫಸ್ಟ್ ಸೆಷನ್ ಅಲ್ಲಿ ಫಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೆ. ಓಕೆ, ಸೊ ಅದೇ ಫಾರ್ಮುಲಾನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಯೂಸ್ ಮಾಡುವಂತ ಒಂದು ಫಸ್ಟ್ ರೂಲ್ ಆಫ್ ಸ್ಪೀಡ್. ಓಕೆ, ಸೊ ಇಲ್ಲಿ ನೋಡಿ, ರಿಲೇಟೆಡ್ ಟು ಸ್ಪೀಡ್ ರೂಲ್ಸ್ ನ ನಾವು ಫಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರಿಲೇಟಿವ್ ಸ್ಪೀಡ್ ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಅದು ಯಾವಾಗ ಬರುತ್ತೆ ರೂಲ್ ಅಂದ್ರೆ, ಇಬ್ಬರು ವ್ಯಕ್ತಿಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಮತ್ತು ವೈ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದ್ದರೆ ಮತ್ತು ಎಕ್ಸ್ ಗ್ರೇಟರ್ ದೆನ್ ವೈ ಆಗಿದ್ದರೆ, ಓಕೆ, ಸೊ ಆ ತರ ಗ್ರೇಟರ್ ಅಂಡ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಸ್ಪೀಡ್ ಆಗಿದ್ದರೆ ಸಾಪೇಕ್ಷ ವೇಗ ಅಥವಾ ರಿಲೇಟಿವ್ ಸ್ಪೀಡ್ ಅಂತೀವಿ, ಅದನ್ನ ನಾವು ಒಂದರಲ್ಲಿ ಒಂದು ಕಳಿಬೇಕು. ಓಕೆ, ಸೊ ಅದು ನಮಗೆ ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ. ಓಕೆ, ರಿಲೇಟಿವ್ ಸ್ಪೀಡ್ ನ ಒಂದೇ ಡೈರೆಕ್ಷನ್ ಅಲ್ಲಿ ಇಬ್ಬರು ವ್ಯಕ್ತಿಗಳು, ಎರಡು ಕಾರು, ಎರಡು ಬಸ್, ಎರಡು ಟ್ರೈನು, ಅದು ಏನೇ ಆಗಿರ್ಲಿ, ಆಬ್ಜೆಕ್ಟ್ ಏನೇ ಆಗಿರ್ಲಿ, ಡೈರೆಕ್ಷನ್ ಆಫ್ ಸ್ಪೀಡ್ ಅನ್ನೋದು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ, ಓಕೆ, ಅವಾಗ ನಾವು ಒಂದು ಸ್ಪೀಡ್ ನ ಇನ್ನೊಂದು ಸ್ಪೀಡ್ ಅಲ್ಲಿ ಮೈನಸ್ ಮಾಡಬೇಕು. ಅದನ್ನೇ ರಿಲೇಟಿವ್ ಸ್ಪೀಡ್ ಅಂತಾರೆ. ಓಕೆ, ಅಪೋಸಿಟ್ ಅಲ್ಲಿ ಬರ್ತಾ ಇದ್ರೆ ಎರಡನ್ನೂ ಕೂಡಿಸ್ಬೇಕು. ಓಕೆ, ಈ ಪ್ರಾಬ್ಲಮ್ಸ್ ನ ನಾವು ಟ್ರೈನ್ ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ನೋಡೋಣ. ಇವಾಗ ರಿಲೇಟಿವ್ ಸ್ಪೀಡ್ ಅಂತ ನಾವು ಯೂಸ್ ಮಾಡೋದು ಎಕ್ಸ್ ಮೈನಸ್ ವೈ. ಓಕೆ, ವೇರ್ ಎಕ್ಸ್ ಇಸ್ ಒನ್ ಸ್ಪೀಡ್ ಅಂಡ್ ವೈ ಇಸ್ ಅನದರ್ ಸ್ಪೀಡ್ ಗೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇದು ಒಂದು ರೂಲ್ ನ ನೀವೀಗ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಈ ಬೇಸ್ಡ್ ಆನ್ ದಿಸ್ ಒನ್ ರೂಲ್ ವಿ ಆರ್ ಗೋಯಿಂಗ್ ಟು ರಿಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಟುಡೇ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ ನೋಡಿ. ಒಬ್ಬ ಕಳ್ಳನು ತನ್ನಿಂದ 100 ಮೀಟರ್ ದೂರದಲ್ಲಿದ್ದ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕಂಡು ಓಡಲು ಪ್ರಾರಂಭಿಸುತ್ತಾನೆ. ಪೊಲೀಸ್ ಅಧಿಕಾರಿ ತಕ್ಷಣವೇ ಅವನನ್ನು ಬೆನ್ನಟ್ಟಲು ಆರಂಭಿಸಿದರೆ ಕಳ್ಳನ ವೇಗ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸ್ ಅಧಿಕಾರಿಯ ವೇಗ ಗಂಟೆಗೆ 10 ಕಿಲೋಮೀಟರ್ ಆಗಿದ್ದರೆ ಪೊಲೀಸ್ ಅಧಿಕಾರಿ ಕಳ್ಳನನ್ನು ಹಿಡಿಯುವಷ್ಟರಲ್ಲಿ ಕಳ್ಳನು ಎಷ್ಟು ದೂರ ಓಡಿರುತ್ತಾನೆ? ಓಕೆ, ನಾವು ಏನ್ ಕಂಡುಹಿಡಿಬೇಕಾಗಿದೆ? ಡಿಸ್ಟೆನ್ಸ್ ಕಂಡುಹಿಡಿಬೇಕಾಗಿದೆ. ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ನೀವು ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಇಲ್ಲ ಟೈಮ್, ಎಷ್ಟು ಟೈಮ್ ಅಲ್ಲಿ ಅವನ್ನ ಕ್ಯಾಚ್ ಮಾಡ್ತಾನೆ ಅಂತ ಕಂಡುಹಿಡಿಬೇಕು, ಆರ್ ಎಷ್ಟು ಸ್ಪೀಡ್ ಅಲ್ಲಿ ಓಡ್ತಾನೆ ಅಂತ ಕಂಡುಹಿಡಿಬೇಕು. ಇದು ಮೂರೇ ಟೈಪ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಈಗ ನಮ್ಮ ಫಸ್ಟ್ ಪ್ರಾಬ್ಲಮ್ ಏನಿದೆ, ಎಷ್ಟು ದೂರ ಓಡಿರುತ್ತಾನೆ ಅಂತ ಇದೆ. ಓಕೆ, ಪ್ರಾಬ್ಲಮ್ ನ ನಾವು ಪಿಕ್ಚರ್ ಅಲ್ಲಿ ರಿಪ್ರೆಸೆಂಟ್ ಮಾಡೋಣ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೋಸ್ಕರ. ಬಿಗಿನಿಂಗ್ ಅಲ್ಲಿ ನೀವು ಈ ತರ ಪ್ರಾಕ್ಟೀಸ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಈ ತರ ಮಾಡದೇ ಇದ್ರು ನಡೆಯುತ್ತೆ. ವೆನ್ ಯು ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ಸ್ ಅಲ್ವಾ, ಅವಾಗ ಈ ತರದ್ದು ಇದು ಬೇಕಾಗಿಲ್ಲ ನಿಮ್ಗೆ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ನಾವು ಇಲ್ಲಿ ಪೊಲೀಸ್ ಮನ್ ಇದಾನೆ ಅಂತ ತಿಳ್ಕೊಳ್ಳೋಣ. ಓಕೆ, ಪಿ ಅಂತ ಬರ್ಕೋತೀನಿ ನಾನು. ಇಲ್ಲಿದಾನೆ ಪೊಲೀಸು. ಓಕೆ, ಇಲ್ಲಿ ಕಳ್ಳ ಇದ್ದಾನೆ. ಓಕೆ, ಥೀಫ್ ಅಂತ ಕಳ್ಳ ಇದ್ದಾನೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಒಬ್ಬ ಕಳ್ಳನು ತನ್ನಿಂದ 100 ಮೀಟರ್ ದೂರದಲ್ಲಿದ್ದ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕಂಡು ಓಡಲು ಪ್ರಾರಂಭಿಸುತ್ತಾನೆ. ಸೊ ಈ ಫಸ್ಟ್ ಡಿಫರೆನ್ಸ್ ಏನಿದೆ, ಇಬ್ಬರ ಮಧ್ಯೆ ಡಿಸ್ಟೆನ್ಸ್ ಏನಿದೆ, 100 ಮೀಟರ್ ಇದೆ. ಓಕೆ, ಆಲ್ರೆಡಿ ಇಲ್ಲಿ ಪೊಲೀಸ್ ಇದ್ದಾನೆ, ಇಲ್ಲಿ ಕಳ್ಳ ಇದ್ದಾನೆ. ಅದು ಫಸ್ಟ್ ಸ್ಟೇಟ್ಮೆಂಟ್. ಎರಡನೇದು ಏನಿದೆ, ಪೊಲೀಸ್ ಅಧಿಕಾರಿ ತಕ್ಷಣವೇ ಅವನನ್ನು ಬೆನ್ನಟ್ಟಲು ಆರಂಭಿಸಿದರೆ. ತಕ್ಷಣ ಇವನೇನ್ ಮಾಡ್ತಾನೆ, ನೋಡಿದ ತಕ್ಷಣನೇ ಓಡಕ್ ಶುರು ಮಾಡ್ತಾನೆ. ಓಕೆ, ಓಡೋಕ್ ಯಾವ ಕಡೆಗೆ ಓಡ್ತಾನೆ ಅವನು? ಈ ಕಡೆಗೆ ಅಲ್ವಾ. ಪೊಲೀಸ್ ಈ ಕಡೆ ಇದ್ದಾನೆ ಅಂದ್ರೆ ಈ ಕಡೆ ಅಂತೂ ಬರಲ್ಲ, ಈ ಕಡೆನೆ ಓಡ್ತಾನಲ್ವಾ. ಸೊ ಏನ್ ಮಾಡ್ತಾನೆ, ಥೀಫ್ ಕಳ್ಳ ಇದ್ದವನು ಈ ಕಡೆ ಓಡೋಕ್ ಶುರು ಮಾಡ್ತಾನೆ. ಪೊಲೀಸ್ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಓಡ್ತಾನಲ್ವಾ, ಪೊಲೀಸ್ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಓಡ್ತಾನೆ. ಸೊ ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಓಡ್ತಿದ್ದಾರೆ. ಅವ್ರಿಬ್ರು ಸ್ಪೀಡ್ ನ ಕೊಟ್ಟಿದ್ದಾರೆ. ಓಕೆ, ಕಳ್ಳನ ವೇಗ ಗಂಟೆಗೆ 8 ಕಿಲೋಮೀಟರ್. ಸೊ ಇಲ್ಲಿ ಇಬ್ಬರು ಸ್ಪೀಡ್ ಎಷ್ಟಿದೆ, ಇದು 8 ಕಿಲೋಮೀಟರ್ ಪರ್ ಅವರ್ ಇದೆ. ಮತ್ತೆ ಪೊಲೀಸ್ ಸ್ಪೀಡ್ ಏನಿದೆ,
10 ಕಿಲೋಮೀಟರ್ಸ್ ಪರ್ ಅವರ್ ಇದೆ. ಸೊ ಇಲ್ಲಿ ನೋಡಿ ನೀವು ಇಲ್ಲೇ ಕೊಟ್ಟಿದ್ದಾರೆ ಅವರು, ಇದು 8 ಕಿಲೋಮೀಟರ್ ಪರ್ ಅವರ್ ಇದೆ, ಇದು 10 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಪೊಲೀಸ್ನ ವೇಗ ಏನಿದೆ ಅದು ಕಳ್ಳನ್ಗಿಂತ ಜಾಸ್ತಿ ಇರೋದ್ರಿಂದ ಆಫ್ಟರ್ ಸಮ್ ಪಾಯಿಂಟ್ ಕಳ್ಳನ್ನ ಪೊಲೀಸ್ ಕ್ಯಾಚ್ ಮಾಡೇ ಮಾಡ್ತಾನೆ ಅಲ್ವಾ. ಸೊ ಆ ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದನ್ನ ಫಸ್ಟ್ ನಾವು ಏನ್ ಅನ್ಕೊಳ್ಳೋಣ, ಅದನ್ನ ಎಕ್ಸ್ ಅನ್ಕೊಳ್ಳೋಣ. ಇಲ್ಲಿ ಪೊಲೀಸು ಕಳ್ಳನ್ನ ಹಿಡಿತಾನೆ, PT ಅಂದ್ರೆ ಪೊಲೀಸ್ ಕ್ಯಾಚಸ್ ಥೀಫ್ ಅಂತ ಅನ್ಕೊಳ್ಳೋಣ. ಆ ಡಿಸ್ಟೆನ್ಸ್ ನ ಎಕ್ಸ್ ಅಂತ ಬರ್ಕೋತೀನಿ ನಾನು, ಅದನ್ನೇ ನಾವು ಇಲ್ಲಿ ಕಂಡುಹಿಡಿಬೇಕಾಗಿದೆ. ಸೊ ಅರ್ಥ ಆಯ್ತಲ್ವಾ. ಸೊ ಇವಾಗ ಇದನ್ನ ನಾವು 3 ತರ ಸಾಲ್ವ್ ಮಾಡ್ಬೋದು. ಫಸ್ಟ್ ನಾನು ನಿಮಗೆ ಬುಕ್ ಅಲ್ಲಿ ಯಾವ ತರ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ ನಂತರ ಇನ್ನೊಂದು ಇಕ್ವೇಟಿಂಗ್ ಮೆಥಡ್ ಅಂತ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಹೆಂಗೆ, ಕೊನೆಗೆ ನಾವು ಫಾರ್ಮುಲಾ ಮೆಥಡ್ ನು ಕೂಡ ಯೂಸ್ ಮಾಡೋಣ. ಓಕೆನಾ. ಸೊ ಫಸ್ಟ್ ಬುಕ್ ಅಲ್ಲಿ ಯಾವ ತರ ಸಾಲ್ವ್ ಮಾಡ್ತಾರೆ ಅಂತ ನೋಡೋಣ. ಈ ತರದ ಪ್ರಾಬ್ಲಮ್ಸ್ ಬಂದಾಗ ನಾನು ಈಗಷ್ಟೇ ನಿಮ್ಗೆ ಹೇಳಿದೆ, ರಿಲೇಟಿವ್ ಸ್ಪೀಡ್ ನ ಕಂಡುಹಿಡ್ಕೋಬೇಕು ನಾವು. ಸೊ ಇಲ್ಲಿ 2 ಸ್ಪೀಡ್ ಕೊಟ್ಟಿದ್ದಾರೆ ನಿಮಗೆ, 10 ಕಿಲೋಮೀಟರ್ ಮತ್ತು 8 ಕಿಲೋಮೀಟರ್ ಅಂತ. ಇದರದ್ದು ರಿಲೇಟಿವ್ ಸ್ಪೀಡ್ ನ ಕಂಡುಹಿಡ್ಕೊಂಡ್ಬಿಡಿ ಫಸ್ಟ್. ರಿಲೇಟಿವ್ ಸ್ಪೀಡ್ ಅಂದ್ರೆ ಏನಂತ ಹೇಳಿದೀನಿ ನಾನು, ಒಂದೇ ಡೈರೆಕ್ಷನ್ ಅಲ್ಲಿ ಓಡ್ತಾ ಇದ್ರೆ ಅವು ಎರಡನ್ನು ಮೈನಸ್ ಮಾಡ್ಬೇಕು. ಇದು ಎಕ್ಸ್, ಇದು ವೈ ಅಂತ ಅನ್ಕೊಂಡ್ರೆ ಎಕ್ಸ್ ಮೈನಸ್ ವೈ ಅಂದ್ರೆ 10 ಮೈನಸ್ 8. ಇದು 2 ಕಿಲೋಮೀಟರ್ ಪರ್ ಅವರ್ ರಿಲೇಟಿವ್ ಸ್ಪೀಡ್ ಆಗುತ್ತೆ. ಇದು 2 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ, ರಿಲೇಟಿವ್ ಸ್ಪೀಡ್ ಆಗುತ್ತೆ. ಸೊ ಈ ರಿಲೇಟಿವ್ ಸ್ಪೀಡ್ ಅಂದ್ರೆ ಏನು, ಈ 100 ಮೀಟರ್ ಏನು ಡಿಫರೆನ್ಸ್ ಫಸ್ಟ್ ಬಿಗಿನಿಂಗ್ ಅಲ್ಲಿ ಏನಿದೆ ಪೊಲೀಸ್ ಮತ್ತು ಕಳ್ಳನ ಮಧ್ಯೆ, ಆ 100 ಮೀಟರ್ ನ ಪೊಲೀಸ್ ಕವರ್ ಮಾಡದ ಅಂತಂದ್ರೆ, ಓಡೋವಾಗ ಇಬ್ರು ಈ ತರ ಡೈರೆಕ್ಷನ್ ಅಲ್ಲಿ ಓಡ್ಬೇಕಾದ್ರೆ ಪೊಲೀಸ್ ಇದ್ದವನು ಕಳ್ಳನ ಯಾವಾಗ ಕ್ಯಾಚ್ ಮಾಡ್ತಾನೆ, ಇದೇನು ಡಿಫರೆನ್ಸ್ 100 ಮೀಟರ್ ಇದೆ, ಆ 100 ಮೀಟರ್ ನ ಕವರ್ ಮಾಡ್ಬೇಕು ಅವನು. ಓಕೆ, ಆ ಡಿಫರೆನ್ಸ್ ನ ರಿಲೇಟಿವ್ಲಿ ಕವರ್ ಮಾಡ್ತಾ ಹೋಗ್ತಾನೆ. ಕೊನೆಗೆ ಈ ಪಾಯಿಂಟ್ ಅಲ್ಲಿ ಬಂದು ಅವನು ಕ್ಯಾಚ್ ಮಾಡ್ತಾನೆ ಅಲ್ವಾ. ಸೊ ಈ ಸ್ಪೀಡ್ ಇನಿಷಿಯಲ್ ಡಿಫರೆನ್ಸ್ ಏನಿದೆ ಅದು 100 ಮೀಟರ್, ಮತ್ತೆ ರಿಲೇಟಿವ್ ಸ್ಪೀಡ್ ಏನಿದೆ 2 ಕಿಲೋಮೀಟರ್ ಪರ್ ಅವರ್. ಸೊ ಇವು ಎರಡನ್ನು, ಇದು ಡಿಸ್ಟೆನ್ಸ್ ಮತ್ತೆ ಇದು ರಿಲೇಟಿವ್ ಸ್ಪೀಡ್. ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ನ ಯೂಸ್ ಮಾಡ್ಕೊಂಡು ನಾವು ರಿಲೇಟಿವ್ ಟೈಮ್ ನ ಕಂಡುಹಿಡ್ಕೋಬೇಕು. ಓಕೆ, ಎಷ್ಟು ಟೈಮ್ ಅಲ್ಲಿ ಅವನು ಅಲ್ಲಿಗೆ ಹೋಗ್ತಾನೆ ಅಂತ ಪೊಲೀಸು, ಅದು ರಿಲೇಟಿವ್ ಟೈಮ್ ಆಗುತ್ತೆ. ಕರೆಕ್ಟಾ. ಸೊ ಅದನ್ನ ನಾನು ಟೈಮ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀವಿ ನಾವು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ನಾನು 100 ಮೀಟರ್ ಅಂತ ತಗೋತೀನಿ. 100 ಮೀಟರ್ ನೇ ಕವರ್ ಮಾಡ್ಬೇಕಲ್ವಾ ಅವನು, 100 ಮೀಟರ್. ಬಟ್ ಈ ಸ್ಪೀಡ್ ಅನ್ನೋದನ್ನ ರಿಲೇಟಿವ್ ಸ್ಪೀಡ್ ಆಗಿ ತಗೋಬೇಕು, ಪೊಲೀಸ್ನ ಸ್ಪೀಡ್ ತಗೋಬಾರ್ದು. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ರಿಲೇಟಿವ್ ಸ್ಪೀಡ್ ಅಂತ ಅಂದ್ರೆ ಇದು 2 ಕಿಲೋಮೀಟರ್ ಪರ್ ಅವರ್ ಇದೆ. 2 ಕಿಲೋಮೀಟರ್ ಪರ್ ಅವರ್ ನೋಡಿ, ಇದ್ರ ಜೊತೆಗೆ ಬರೀತಾ ಇದೀನಿ ನಾನು. ಈಗಲೇ ಕ್ಯಾನ್ಸಲ್ ಮಾಡಬೇಡಿ ನೀವು ಇದನ್ನ, ಯಾಕಂದ್ರೆ ಇದು ಮೀಟರ್ ಅಲ್ಲಿ ಇದೆ, ಇದು ಕಿಲೋಮೀಟರ್ ಅಲ್ಲಿ ಇದೆ. ಸೊ ಕ್ಯಾನ್ಸಲ್ ಮಾಡಕ್ ಆಗಲ್ಲ, ಅದನ್ನ ಹಂಗೆ ಇಟ್ಕೊಳ್ಳಿ. ಓಕೆ, ಇದೇನಾಯ್ತು ನಮ್ಗೆ ಟೈಮ್ ಆಯ್ತು. ಬಟ್ ನಮಗ್ ಬೇಕಾಗಿರೋದೇನು, ಈ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಯಾರ್ದು ಡಿಸ್ಟೆನ್ಸ್, ಇದು ಈ ಥೀಫ್ ಅಥವಾ ಈ ಕಳ್ಳ ಇದೆಷ್ಟು ಡಿಸ್ಟೆನ್ಸ್ ನ ಓಡ್ತಾನೆ, ಅದು ನಾವು ಯಾವ ಸ್ಪೀಡ್ ಅಲ್ಲಿ ಓಡ್ತಿದ್ದಾನೆ ಅವನು, 8 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಎಷ್ಟು ಟೈಮ್ ಓಡ್ತಾನೆ, ಇಷ್ಟು ಟೈಮ್ ಓಡ್ತಾನೆ ಅಲ್ವಾ. ಇದೇ ರಿಲೇಟಿವ್ ಟೈಮ್. ಟೈಮ್ ಏನಿದು TR ಅಂತ ಬರ್ಕೊಳ್ಳಿ ಬೇಕಾದ್ರೆ, ಇದು ರಿಲೇಟಿವ್ ಟೈಮ್. ಯೂಸಿಂಗ್ ರಿಲೇಟಿವ್ ಸ್ಪೀಡ್ ಇಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡುವಾಗ ನಮಗೆ ಇಷ್ಟು ಟೈಮ್ ಬೇಕಾಗುತ್ತೆ. ದಿಸ್ ಇಸ್ ದ ಟೈಮ್. ಈಗ ನಾನು ಡಿಸ್ಟೆನ್ಸ್ ಆಫ್ ಥೀಫ್ ಅಂತ ಬರ್ಕೋತೀನಿ ನೋಡಿ, ಇಲ್ಲಿ DT ಅಂತ ಬರೀತೀನಿ. ಓಕೆ, ಡಿಸ್ಟೆನ್ಸ್ ಕವರ್ಡ್ ಬೈ ಥೀಫ್. ಓಕೆ, ಈ ಡಿಸ್ಟೆನ್ಸ್ ಏನಾಗಿರುತ್ತೆ ಯಾವಾಗ್ಲೂ ನಮಗೆ ಟೈಮ್ ಇಂಟು ಸ್ಪೀಡ್ ಆಗಿರುತ್ತೆ. ಕರೆಕ್ಟಾ, ಟೈಮ್ ಇಂಟು ಸ್ಪೀಡ್. ಈ ಸ್ಪೀಡ್ ನ ನೀವು ಕಳ್ಳನ ಸ್ಪೀಡ್ ಅಂತ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದು ಕಳ್ಳ ಓಡ್ಬೇಕಾಗಿರೋ ಡಿಸ್ಟೆನ್ಸ್ ಅಲ್ವಾ, ಕಳ್ಳನ ಸ್ಪೀಡ್ 8 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದನ್ನ ನಾನು ಸ್ಪೀಡ್ ಆಫ್ ಥೀಫ್ ಅನ್ಕೋತೀನಿ. ಓಕೆ, ನಿಮ್ಗೆ ಅರ್ಥ ಆಗ್ಲಿ ಅಂತ. ಈ ಟೈಮ್ ಏನಿದೆ ಅದು ರಿಲೇಟಿವ್ ಟೈಮ್. ಓಕೆ, ಸೊ ಇದನ್ನ ರಿಲೇಟಿವ್ ಟೈಮ್ TR ಅಂತ ಬರೀತೀನಿ. ಈಗ ರಿಲೇಟಿವ್ ಟೈಮ್ ಏನಿದೆ ನಮಗೆ ವ್ಯಾಲ್ಯೂಸ್ ಹಾಕಿ, ಅಲ್ಲಿ 100 ಮೀಟರ್ ಡಿವೈಡೆಡ್ ಬೈ 2 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. 2 ಕಿಲೋಮೀಟರ್ ಪರ್ ಅವರ್ ಇಂಟು ಸ್ಪೀಡ್ ಆಫ್ ಥೀಫ್. ಥೀಫ್ ಸ್ಪೀಡ್ ಎಷ್ಟಿದೆ, ಓಕೆ, 8 ಕಿಲೋಮೀಟರ್ ಪರ್ ಅವರ್. ಇವಾಗ ನೀವು ಏನ್ ಮಾಡ್ಬೋದು, ಇವೆರಡನ್ನು ಕ್ಯಾನ್ಸಲ್ ಮಾಡ್ಬೋದು ನೋಡಿ. ಕಿಲೋಮೀಟರ್ ಪರ್ ಅವರ್ ಎರಡು ಎಲ್ಲ ಕ್ಯಾನ್ಸಲ್ ಆಯ್ತು. 2 1 2 4. ಸೊ ಇಲ್ಲಿ 100 ಮೀಟರ್ ಇಂಟು 4 ಅಂತ ಇದೆ. ಸೊ ವಾಟ್ ಈಸ್ ದಟ್ ಡಿಸ್ಟೆನ್ಸ್ ಈಸ್ 400 ಮೀಟರ್. ಇಲ್ಲೇ ಬರ್ದ್ ಬಿಡ್ತೀನಿ ಕೆಳಗೆ. ಇದು ಡಿಸ್ಟೆನ್ಸ್ ಕವರ್ಡ್ ಬೈ ಥೀಫ್ ಅಂಡ್ ವಾಟ್ ಈಸ್ ದಟ್, ಇಟ್ ಈಸ್ 400 ಮೀಟರ್. 400 ಮೀಟರ್ ಆನ್ಸರ್ ಇದೆಯಾ ಇದರಲ್ಲಿ? 400 ಮೀಟರ್ ಎಲ್ಲಿದೆ? ಆನ್ಸರ್ ಎ. ಅರ್ಥ ಆಯ್ತಲ್ವಾ? ಇನ್ನು ಇಕ್ವೇಟಿಂಗ್ ಮೆಥಡ್ ನ ನೋಡೋಣ. ಸೆಕೆಂಡ್ ಮೆಥಡ್ ಇಕ್ವೇಟಿಂಗ್ ಮೆಥಡ್ ಅಂತ ಹೇಳಿದ್ದೆ ನಾನು. ಇಕ್ವೇಟಿಂಗ್ ಮೆಥಡ್ ಅಂತಂದ್ರೆ ಏನು, ಈ ತರದ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ
ಟೈಮ್ ಏನಿರುತ್ತೆ ಎರಡನ್ನು ಈಕ್ವೇಟ್ ಮಾಡಬಹುದು. ಟೈಮ್ ಏನು ಅಂದ್ರೆ ಇಲ್ಲಿ ನೋಡಿ, ಈ ಕಳ್ಳ ಆದವನು ಎಕ್ಸ್ ಮೀಟರ್ ಡಿಸ್ಟೆನ್ಸ್ ನ ಓಡೋ ಅಷ್ಟರಲ್ಲಿ ಪೊಲೀಸ್ ಆದವನು 100+X ಡಿಸ್ಟೆನ್ಸ್ ನ ಓಡ್ಬೇಕು. ಅವಾಗ್ಲೇನೆ ಪೊಲೀಸು ಕಳ್ಳನ್ನ ಹಿಡಿಯೋಕಾಗೋದು. ಕರೆಕ್ಟಾ? ಸೊ ಎಕ್ಸ್ ಡಿಸ್ಟೆನ್ಸ್ ಏನಿದೆ ಅದು ಕಳ್ಳ ಓಡ್ತಾನೆ. 100 ಮೊದಲೇ ಈ ಡಿಫರೆನ್ಸ್ ಇದೆ, ಆ 100 ಮತ್ತೆ ಎಕ್ಸ್ ಡಿಸ್ಟೆನ್ಸ್ ಎರಡನ್ನೂ ಸೇರಿಸಿದ್ರೆ ಪೊಲೀಸ್ ಓಡಿದ್ರೆ ಅಷ್ಟು ಆ ಟೈಮಲ್ಲಿ ಪೊಲೀಸು ಕಳ್ಳನ್ನ ಕ್ಯಾಚ್ ಮಾಡಬಹುದು. ಆದ್ರೆ ಈ ಎಕ್ಸ್ ಡಿಸ್ಟೆನ್ಸ್ ನ ಓಡೋದಕ್ಕೆ ಕಳ್ಳ ಆದವನು 8 km/h ಸ್ಪೀಡ್ ನ ಉಪಯೋಗಿಸ್ತಾನೆ. ವೇರಾಸ್ ಪೊಲೀಸ್ ಇದ್ದವನು 10 km/h ಸ್ಪೀಡ್ ನ ಉಪಯೋಗಿಸ್ತಾನೆ. ಸೊ ಬಟ್ ಅವರಿಬ್ಬರ ಟೈಮು ಒಂದೇ ಆಗಿರುತ್ತೆ. ಕರೆಕ್ಟಾ? ಸೊ ಅದನ್ನೇ ನಾವು ಇಲ್ಲಿ ಈಕ್ವೇಟ್ ಮಾಡಬೇಕು. ಟೈಮ್ ಏನಂತ ಹೇಳ್ತಾ ಇದ್ದೀನಿ ನಾನು, ಟೈಮ್ ಬೈ ಪೊಲೀಸ್ ಈಸ್ ಈಕ್ವಲ್ ಟು ಟೈಮ್ ಬೈ ಥೀಫ್. ಓಕೆ, ಟಿ ಅಂದ್ರೆ ಪೊಲೀಸ್ ಟೈಮು, ಟಿ ಅಂದ್ರೆ ಥೀಫ್ ಟೈಮ್ ಅಂತ ಅನ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ರೆಪ್ರೆಸೆಂಟ್ ಮಾಡ್ಕೊಳ್ಳಿ ಅದನ್ನ. ಓಕೆ, ಸೊ ಈಗ ಈ ಟೈಮ್ ನ ನಾವು ಡಿಸ್ಟೆನ್ಸ್ ಬೈ ಸ್ಪೀಡ್ ಅನ್ಕೋಬೇಕು. ಸೊ ಡಿಸ್ಟೆನ್ಸ್ ಬೈ ಪೊಲೀಸ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಪೊಲೀಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಥೀಪ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಥೀಪ್. ಓಕೆನಾ? ಸೊ ಇದು ಕೂಡ ನಿಮ್ಗೆ ಯಾವ ತರ ಬೇಕೋ ಆ ತರ ಬರ್ಕೊಳ್ಳಿ, ನಿಮ್ಗೆ ನೆನಪಿರ್ಲಿ ಅಂತ ಹೇಳ್ತಾ ಇದೀನಿ ನಾನು ಅಷ್ಟೇ. ಓಕೆ, ಸೊ ಈಗ ಡಿಸ್ಟೆನ್ಸ್ ಬೈ ಪೊಲೀಸ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ ಹೇಳಿದೆ ನಾನು, 100+X. ಸೊ ಇದನ್ನ 100+X ಅಂತ ಬರ್ಕೋತೀನಿ ನಾನು. ಡಿವೈಡೆಡ್ ಬೈ ಪೊಲೀಸ್ ಸ್ಪೀಡ್ ಏನಿದೆ 10 km/h. 10 km/h. ಸೊ ಇದನ್ನ ನಾನು ರಿಲೇಟಿವ್ ಸ್ಪೀಡ್ ಆಗಿ ತಗೊಳಲ್ಲ. ಓಕೆ, ಸೊ ಪೊಲೀಸ್ ಸ್ಪೀಡ್ ಆಕ್ಚುಯಲ್ ಸ್ಪೀಡ್ ಏನಿದೆ ಅದನ್ನೇ ತಗೋತಾ ಇದೀನಿ ಇಲ್ಲಿ. ಓಕೆ, ಸೊ ಇಕ್ವೇಟ್ ಮಾಡುವಾಗ ರಿಲೇಟಿವ್ ಸ್ಪೀಡ್ ಬೇಕಿಲ್ಲ ನಮ್ಗೆ. ಡಿಸ್ಟೆನ್ಸ್ ಬೈ ಥೀಫ್ ಎಷ್ಟಿದೆ, X ಇದೆ. ಓಕೆನಾ? ಸೊ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಥೀಫ್ ಎಷ್ಟಿದೆ, ಅದು 8 ಇದೆ. ಕರೆಕ್ಟಾ? ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು ನೀವು. ಓಕೆ, 2 4 8 ಮತ್ತೆ 2 5 10. ಸೊ ಈ 4ನ್ನ ಈ ಕಡೆ ತಗೊಳ್ಳಿ, ಅವಾಗ 400+4X ಆಗುತ್ತೆ ಅದು. ಓಕೆ, 400+4X ಆಗುತ್ತೆ. ಯಾಕಂದ್ರೆ ಈ 4 ಅನ್ನೋದು ಇವೆರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಸೊ ಅವಾಗ 400+4X ಆಗುತ್ತೆ. ಈ 5ನ ಈ ಕಡೆ ಒಯ್ದ್ರೆ ಅದು 5X ಆಗುತ್ತೆ. ಕರೆಕ್ಟಾ? ಸೊ ಈ 4X ಆ ಕಡೆ ಹೋಗಿದ್ರೆ -4X ಆಗುತ್ತೆ. ಸೊ 5X - 4X ಈಸ್ ಈಕ್ವಲ್ ಟು 1X ಅಂಡ್ ದಟ್ X ಈಸ್ ಈಕ್ವಲ್ ಟು 400. ಸೊ ದ ಆನ್ಸರ್ ಈಸ್ X is equal to 400 meters. ನೋಡಿ, ಇಲ್ಲಿ 400 meters, ಇದು 400 meters. ನಾವು ಇಲ್ಲಿ ಇಕ್ವೇಟಿಂಗ್ ಮೆಥಡ್ ನ ಯೂಸ್ ಮಾಡಿದ್ವಿ. ಈಗ ಮೂರನೇ ಮೆಥಡ್, ಫಾರ್ಮುಲಾ ಮೆಥಡ್. ಓಕೆ, ಆ ಫಾರ್ಮುಲಾ ಏನು ಅಂತ ಇಲ್ಲಿ ಯೂಸ್ ಮಾಡಿರೋ ಈ ಬುಕ್ ಮೆಥಡ್ ಏನಿದೆ ಅದರಿಂದಾನೇ ನಾವು ಫಾರ್ಮುಲಾನ ಡಿರೈವ್ ಮಾಡಬೇಕು, ಮತ್ತೆ ಅದೇ ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಓಕೆ, ಸೊ ನಾವು ಲಿಸನ್ ಟು ಮಿ ಕೇರ್ಫುಲಿ. ಇದೇ ಮೆಥಡ್ ಇಂದ ನಾವು ಒಂದು ಫಾರ್ಮುಲಾನ ಡಿರೈವ್ ಮಾಡಬಹುದು. ಅದು ಹೇಗೆ ಅಂದ್ರೆ ಇಲ್ಲಿ ನೋಡಿ, ಈ ಲೈನ್ ಗೆ ಬನ್ನಿ ನೀವು. ಇಲ್ಲಿ ಏನಿದೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಥೀಫ್. dt ಅಂದ್ರೆ ಏನು, ಥೀಫ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನೆ ಅಂತ. ಆ ಡಿಸ್ಟೆನ್ಸ್ ನ ಕಂಡುಹಿಡಿಯೋದಕ್ಕೆ ನಾವು ರಿಲೇಟಿವ್ ಟೈಮ್ ನ ಯೂಸ್ ಮಾಡ್ಕೋತಾ ಇದೀವಿ. ರಿಲೇಟಿವ್ ಟೈಮ್ ಇಂಟು ಸ್ಪೀಡ್ ಆಫ್ ಥೀಫ್ ಅಂತ ಇದೀವಿ. ಕರೆಕ್ಟಾ? ಓಕೆ, ಸೊ ಈ ರಿಲೇಟಿವ್ ಟೈಮ್ ಅನ್ನೋದನ್ನ ಯಾವ ತರ ಬರೀತಾ ಇದೀವಿ, 100 ಮೀಟರ್ ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್. ಇಲ್ಲಿ ಕೆಳಗಡೆ ಇರೋದೇನಿದು, ರಿಲೇಟಿವ್ ಸ್ಪೀಡ್. ಈ ರಿಲೇಟಿವ್ ಸ್ಪೀಡ್ ನ ಯಾವ ತರ ಕಂಡುಹಿಡಿತಾ ಇದೀವಿ ನಾವು, ಇಲ್ಲಿ ನೋಡಿ, ಎರಡು ಸ್ಪೀಡ್ ಮಧ್ಯೆ ಇರೋ ಡಿಫರೆನ್ಸ್ ಇದು. ಓಕೆನಾ? ಸೊ ಇದೇನಿದೆ, ಇದು ಇನಿಷಿಯಲ್ ಡಿಸ್ಟೆನ್ಸ್ ಅಂದ್ರೆ ಡಿಫರೆನ್ಸ್ ಇನ್ ಡಿಸ್ಟೆನ್ಸ್. ಓಕೆ, ಡಿಫರೆನ್ಸ್ ಇನ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಫರೆನ್ಸ್ ಇನ್ ಸ್ಪೀಡ್ ಮಲ್ಟಿಪ್ಲೈಡ್ ಬೈ ಸ್ಪೀಡ್ ಆಫ್ ಥೀಫ್. ಇದೇ ನಿಮಗೆ ಥೀಫ್ ಎಷ್ಟು ಓಡಿದಾನೆ ಅಂದ್ರೆ ಕಳ್ಳ ಎಷ್ಟು ಡಿಸ್ಟೆನ್ಸ್ ಓಡಿದಾನೆ ಅನ್ನೋದನ್ನ ಕಂಡುಹಿಡಿಯೋ ಬದಲು ಪೊಲೀಸ್ ಎಷ್ಟು ಡಿಸ್ಟೆನ್ಸ್ ಓಡ್ತಾನೆ ಅನ್ನೋದನ್ನ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಆಫ್ ಪೊಲೀಸ್ ಇದು ಎಕ್ಸಾಕ್ಟ್ಲಿ ಇಷ್ಟೇ ಉಳಿಯುತ್ತೆ. ಓಕೆ, ಅಂದ್ರೆ ಇನಿಷಿಯಲ್ ಡಿಸ್ಟೆನ್ಸ್ ಮತ್ತೆ ರಿಲೇಟಿವ್ ಸ್ಪೀಡ್ ಅದು ಹಂಗೆ ಉಳಿಯುತ್ತೆ. ಇಲ್ಲಿ ಸ್ಪೀಡ್ ಆಫ್ ಕಳ್ಳನ ಬದಲು ಸ್ಪೀಡ್ ಆಫ್ ಪೊಲೀಸ್ ಬರುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಎರಡೂ ತರ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಮಾಡಬಹುದು. ಸೊ ಒಂದೇ ಫಾರ್ಮುಲಾ. ಆ ಫಾರ್ಮುಲಾ ಏನು ಅಂದ್ರೆ, ಇದು ಇನಿಷಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪೊಲೀಸ್ ಅಂಡ್ ಥೀಫ್, ಇದು ರಿಲೇಟಿವ್ ಸ್ಪೀಡ್, ಅಂಡ್ ದಿಸ್ ಈಸ್ ಸ್ಪೀಡ್ ಆಫ್ ಥೀಫ್ ಆರ್ ಪೊಲೀಸ್. ಓಕೆ, ಡಿಸ್ಟೆನ್ಸ್ ಆಫ್ ಪೊಲೀಸ್ ಬೇಕಾದಾಗ ಇಲ್ಲಿ ಸ್ಪೀಡ್ ಆಫ್ ಪೊಲೀಸ್ ಯೂಸ್ ಮಾಡಬೇಕು, ಡಿಸ್ಟೆನ್ಸ್ ಆಫ್ ಥೀಫ್ ಬೇಕಾದಾಗ ಇಲ್ಲಿ ಸ್ಪೀಡ್ ಆಫ್ ಥೀಫ್ ಯೂಸ್ ಮಾಡಬೇಕು. ಸೊ ಆ ಫಾರ್ಮುಲಾನ ನಾವು ಯಾವ ತರ ಬರೀಬಹುದು ಅಂತಂದ್ರೆ ನೋಡಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇನಿಷಿಯಲ್ ಡಿಫರೆನ್ಸ್ ಆರ್ ಇನಿಷಿಯಲ್ ಡಿಸ್ಟೆನ್ಸ್ ಅನ್ಕೊಡಿ. ಇನಿಷಿಯಲ್ ಡಿಸ್ಟೆನ್ಸ್ ಅಂದ್ರೆ ಮೊದಲು ಏನ್ ಡಿಫರೆನ್ಸ್ ಕೊಟ್ಟಿದಾರಲ್ವಾ ಅವರು, ಇನಿಷಿಯಲ್ ಡಿಸ್ಟೆನ್ಸ್ ಏನಿದೆ ಇಲ್ಲಿ 100 ಮೀಟರ್. ಇಲ್ಲಿ ನೋಡಿ, ಇಬ್ಬರ ಮಧ್ಯೆ ಇರೋ ವ್ಯತ್ಯಾಸ ಅದು.
ಓಕೆ, ಅದೆಷ್ಟು ಕೊಟ್ಟಿರ್ತಾರೋ ಅಷ್ಟು. ಓಕೆ, ಇನಿಷಿಯಲ್ ಡಿಸ್ಟೆನ್ಸ್ ಇಂಟು, ಅಥವಾ ಇಲ್ಲಿ ಡಿವೈಡೆಡ್ ಬೈ ಮಾಡ್ಕೊಳ್ಳಿ ನೀವು, ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಏನಿರುತ್ತೆ, ರಿಲೇಟಿವ್ ಸ್ಪೀಡ್ ಅನ್ನೋದು ಯಾವಾಗ್ಲೂ ಒಂದಕ್ಕೊಂದು ಮೈನಸ್ ಮಾಡ್ಬೇಕು ನೀವು, ಒಂದಕ್ಕೊಂದು ಮೈನಸ್ ಮಾಡಬೇಕು. ರಿಲೇಟಿವ್ ಸ್ಪೀಡ್ ಇಂಟು ಸ್ಪೀಡ್ ಆಫ್ ಪೊಲೀಸ್ ಆರ್ ಸ್ಪೀಡ್ ಆಫ್ ಥೀಫ್. ಇಲ್ಲಿ ನಾನು ಸ್ಪೀಡ್ ಆಫ್ ಥೀಫ್ ಅಂತೀನಿ. ಓಕೆ, ಸ್ಪೀಡ್ ಆಫ್ ಥೀಫ್ ಅಂತೀನಿ. ಇದೇನಿದು ಅಂದ್ರೆ ಇದು ಡಿಸ್ಟೆನ್ಸ್ ಕವರ್ಡ್ ಬೈ ಥೀಫ್. ಓಕೆ, ಸೊ ಈ ಕಳ್ಳ ಎಷ್ಟು ಓಡಿದು ಅನ್ನೋದನ್ನ ಕಂಡು ಹಿಡಿಬೇಕಾದ್ರೆ ಇನಿಷಿಯಲ್ ಡಿಸ್ಟೆನ್ಸ್, ರಿಲೇಟಿವ್ ಸ್ಪೀಡ್ ಮತ್ತೆ ಕಳ್ಳನ ಸ್ಪೀಡು, ಇದನ್ನೇ ನೀವು ಪೊಲೀಸ್ ಎಷ್ಟು ಓಡಿದ ಅಂತ ಕಂಡು ಹಿಡಿಬೇಕಾದ್ರೆ ಡಿಸ್ಟೆನ್ಸ್ ಕವರ್ಡ್ ಬೈ ಪೊಲೀಸ್ ಮತ್ತೆ ಇನಿಷಿಯಲ್ ಡಿಸ್ಟೆನ್ಸ್ ಇರುತ್ತೆ. ಅದು ಇನಿಷಿಯಲ್ ಡಿಸ್ಟೆನ್ಸ್ ನ ಹಂಗೆ ಇಟ್ಕೋಬೇಕು ನೀವು. ಓಕೆ, ಇನಿಷಿಯಲ್ ಡಿಸ್ಟೆನ್ಸ್ ನಿಮಗೆ ಈ ಫಾರ್ಮುಲಾ ನಿಮ್ಗೆ ಯಾವ ತರ ಬೇಕೋ ಆ ತರ ಬರ್ಕೊಳ್ಳಿ ನೀವು. ಇನಿಷಿಯಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್, ಇದು ಚೇಂಜ್ ಆಗಲ್ಲ, ಅದು ಹಂಗೆ ಉಳಿಯುತ್ತೆ. ಓಕೆ, ರಿಲೇಟಿವ್ ಸ್ಪೀಡ್ ಅಂಡ್ ಮಲ್ಟಿಪ್ಲೈಡ್ ಬೈ ಸ್ಪೀಡ್ ಆಫ್ ಪೊಲೀಸ್. ಇಲ್ಲಿ ಪೊಲೀಸ್ ಸ್ಪೀಡ್ ನ ಮಲ್ಟಿಪ್ಲೈ ಮಾಡಿದ್ರೆ ಡಿಸ್ಟೆನ್ಸ್ ಕವರ್ಡ್ ಬೈ ಪೊಲೀಸ್ ಸಿಗುತ್ತೆ. ಇಲ್ಲಿ ಕಳ್ಳನ ಸ್ಪೀಡ್ ನ ಮಲ್ಟಿಪ್ಲೈ ಮಾಡಿದ್ರೆ ಕಳ್ಳ ಎಷ್ಟು ಓಡಿದಾನೆ, ಡಿಸ್ಟೆನ್ಸ್ ಏನು ಅಂತ ಸಿಗುತ್ತೆ. ಸೊ ಇವೆರಡು ಫಾರ್ಮುಲಾ ಒಂದೇ ತರ. ಇವೆರಡರಲ್ಲೂ ಕಾಮನ್ ಇರೋದೇನು ಅಂದ್ರೆ ಇನಿಷಿಯಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್. ಇದು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಇದು 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 ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಓಕೆ, ಇದೇ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಸೇಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಈಗ. ಓಕೆ, ಇನಿಷಿಯಲ್ ಡಿಸ್ಟೆನ್ಸ್ ನೋಡಿ, ಇಲ್ಲಿ ಎಕ್ಸಾಕ್ಟ್ಲಿ ಎರಡೇ ಎರಡು ಸ್ಟೆಪ್ ಅಲ್ಲಿ ಬಂದ್ಬಿಡುತ್ತೆ. ಇನಿಷಿಯಲ್ ಡಿಸ್ಟೆನ್ಸ್ ಎಷ್ಟಿದೆ, 100 ಮೀಟರ್ ಇದೆ. ಓಕೆ, ರಿಲೇಟಿವ್ ಸ್ಪೀಡ್ ಅಂತಂದ್ರೆ ಏನು, ಎರಡು ಸ್ಪೀಡ್ ಮಧ್ಯೆ ಇರೋ ಡಿಫರೆನ್ಸ್, ಅವೆರಡನ್ನು ಮೈನಸ್ ಮಾಡಬೇಕು. ಸೊ ಇಲ್ಲಿ 10 ಕಿಲೋಮೀಟರ್ ಮತ್ತೆ 8 ಕಿಲೋಮೀಟರ್ ಅಂತ ಇದೆ. ಸೊ ಇದೆಷ್ಟಿದೆ ನಮಗೆ, 2 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. 2 ಕಿಲೋಮೀಟರ್ ಪರ್ ಅವರ್ ಇಂಟು ಏನ್ ಹೇಳಿದ್ದಾರೆ ಅವರು, ಸ್ಪೀಡ್ ಆಫ್ ಥೀಫ್. ಸ್ಪೀಡ್ ಆಫ್ ಥೀಫ್ ಎಷ್ಟಿದೆ, 8 ಕಿಲೋಮೀಟರ್ ಪರ್ ಅವರ್ ಇದೆ. 8 ಕಿಲೋಮೀಟರ್ ಪರ್ ಅವರ್. ಇಷ್ಟೇ ಅಲ್ವಾ ನಾವು ಬರ್ಕೊಂಡಿದ್ದು ಡೈರೆಕ್ಟ್ ಆಗಿ. ಓಕೆ, ಸೊ ಕಿಲೋಮೀಟರ್ ಪರ್ ಅವರ್ ಕ್ಯಾನ್ಸಲ್ ಮಾಡಿ, 2 ಒಂದ್ಲೆ 2 4 ಮಾಡಿದ್ರೆ, ಸೊ 100 into 4 ಇಟ್ ಈಸ್ 400 meters. ಡಿಸ್ಟೆನ್ಸ್ ಕವರ್ಡ್ ಬೈ ಪೊಲೀಸ್ ಕಂಡು ಹಿಡಿಬೇಕು ಅಂತ ತಿಳ್ಕೊಳ್ಳಿ. ಇದರಲ್ಲೇ ಇದೇ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ. ಈಗ ನೋಡಿ, ಇನಿಷಿಯಲ್ ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡ್ ಮತ್ತೆ ನಮಗೆ ಏನು ಉಳಿಯುತ್ತೆ, 100 ಮೀಟರ್ ಡಿವೈಡೆಡ್ ಬೈ 2 ಕಿಲೋಮೀಟರ್ ಪರ್ ಅವರ್, ಇದಿಷ್ಟೇ ಇರುತ್ತೆ. ಓಕೆ, ಇಲ್ಲಿ ಸ್ಪೀಡ್ ಆಫ್ ಥೀಫ್ ಬದಲು ಪೊಲೀಸ್ ಆಗುತ್ತೆ. ಸ್ಪೀಡ್ ಆಫ್ ಪೊಲೀಸ್ ಎಷ್ಟಿದೆ, 10 ಕಿಲೋಮೀಟರ್ ಪರ್ ಅವರ್ ಇದೆ. 10 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಕಿಲೋಮೀಟರ್ ಪರ್ ಅವರ್ ಕ್ಯಾನ್ಸಲ್ ಮಾಡಿ, 2 ಒಂದ್ಲೆ 2 ಐದ್ಲೆ, ಸೊ 5 into 100 ಇದು 500 ಮೀಟರ್ ಆಗುತ್ತೆ. 500 ಮೀಟರ್ ಏನಿದು ಡಿಸ್ಟೆನ್ಸ್ ರನ್ ಬೈ ಪೊಲೀಸ್. ಇಲ್ಲಿ ನೋಡಿ, ಇದೇ ಮೆಥಡ್ ಅಲ್ಲಿ ನೀವು ಈಗ ಎಕ್ಸ್ ಅನ್ನೋದನ್ನ 400 ಮೀಟರ್ ಆಗಿ ಕಂಡಿಡಿದ್ವಲ್ಲ ನಾವು. ಓಕೆ, ಇಲ್ಲಿ ನೋಡಿ 100 ಮತ್ತೆ 400, ಪೊಲೀಸ್ ಎಷ್ಟು ಓಡ್ತಾನೆ, 500 ಮೀಟರ್ ಓಡ್ತಾನೆ. ಅದನ್ನ ನೀವು ಫಾರ್ಮುಲಾ ಥ್ರೂ ಕಂಡಿಡಿದ್ರಿ. ಇಲ್ಲಿ ಅರ್ಥ ಆಯ್ತಲ್ವಾ ನಿಮ್ಗೆ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇಂದ ನಾವು ಈ 3 ಮೆಥಡ್ ಅಲ್ಲಿ ಎರಡೇ ಮೆಥಡ್ ಯೂಸ್ ಮಾಡೋಣ. ಒಂದು ಫಾರ್ಮುಲಾ ಯೂಸ್ ಮಾಡೋಣ, ಇನ್ನೊಂದು ಈಕ್ವೇಟಿಂಗ್ ಮೆಥಡ್ ಯೂಸ್ ಮಾಡೋಣ. ಯಾಕಂದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಫಾರ್ಮುಲಾನ ಯೂಸ್ ಮಾಡಕ್ ಬರಲ್ಲ ನಮಗೆ. ಅದಕ್ಕೆ ಒಂದು ಸಿಂಪಲ್ ಮೆಥಡ್, ಈಕ್ವೇಟಿಂಗ್ ಮೆಥಡ್, ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಒಂದು ಕಾರು ತನ್ನಿಂದ 200 ಮೀಟರ್ ಮುಂದೆ ಸಾಗುತ್ತಿದ್ದ ಒಂದು ಬಸ್ ಅನ್ನು ಬೆನ್ನಟ್ಟಲು ಆರಂಭಿಸಿತು. ಕಾರು ಮತ್ತು ಬಸ್ಸಿನ ವೇಗಗಳ ಅನುಪಾತ 5:4. ಓಕೆ, 5:4 ಆಗಿದ್ದರೆ ಕಾರು ಬಸ್ಸನ್ನು ಹಿಂದಿಕ್ಕುವಷ್ಟರಲ್ಲಿ ಬಸ್ಸು ಎಷ್ಟು ದೂರ ಪ್ರಯಾಣಿಸಿರುತ್ತದೆ ಅಂತ. ಓಕೆ, ಇದು ಕೂಡ ಸಿಮಿಲರ್ ಪ್ರಾಬ್ಲಮ್. ಇಲ್ಲಿ ಕಾರು ಬಸ್ಸು ಅಂತ ಇದೆ, ಪೊಲೀಸು ಮತ್ತೆ ಕಳ್ಳನ ಬದಲು ಕಾರು ಬಸ್ಸು ಅಂತ ಇದೆ. ಓಕೆ, ಸೊ ಇದನ್ನೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಒಂದ್ಸರಿ ಹೇಳ್ತೀನಿ ನಾನು ನಿಮಗೆ, ಇದನ್ನ ನೀವು ಬರ್ಕೋಬೇಕು. ಓಕೆ, ಇಲ್ಲಿ ಕಾರ್ ಇದೆ, ಇಲ್ಲಿ ಬಸ್ ಇದೆ. ಓಕೆನಾ? ಇಲ್ಲಿ 200 ಮೀಟರ್ ದೂರದಲ್ಲಿ ಇದೆ. ಇದು 200 ಮೀಟರ್ ದೂರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಓಕೆ, 200 ಮೀಟರ್ ದೂರದಲ್ಲಿ ಬಸ್ ಸಾಕ್ತಾ ಇದೆ, ಕಾರು ಅದನ್ನ ಬೆನ್ನಟ್ತಾ ಇದೆ. ಅಂದ್ರೆ ಇದೇ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಅಲ್ಲಿ ಅವೆರಡೂ ಹೋಗ್ತಾ ಇದಾವೆ. ಇಲ್ಲಿ ನಿಮಗೆ ಸ್ಪೀಡ್ ನ ಅನುಪಾತ 5:4 ಅಂತ ಕೊಟ್ಟಿದ್ದಾರೆ. ಓಕೆ, 5:4 ಸ್ಪೀಡ್ ಅನುಪಾತ ಇದೆ, ಕಾರು ಮತ್ತು ಬಸ್ಸಿನ ಸ್ಪೀಡ್ಗಳು. ಓಕೆ, ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ ಅಂದ ತಕ್ಷಣ ನಿಮ್ಗೆ ಸ್ಪೀಡ್ ಕೊಟ್ಟೇ ಇಲ್ಲ ಅಂತಲ್ಲ. 5:4 ನ ನೀವು 5 ಕಿಲೋಮೀಟರ್ ಮತ್ತೆ 4 ಕಿಲೋಮೀಟರ್ ಅಂತಾನು ಬರ್ಕೋಬಹುದು. ಇಲ್ಲ, ಅದು ಕಾರು ಬಸ್ಸಿನ ಸ್ಪೀಡ್ ಆಗಿರೋದ್ರಿಂದ ಅದನ್ನ 50-40 ಅಂತಾನು ಬರ್ಕೋಬಹುದು. ಸೊ ನಾನೇನ್ ಬರ್ಕೋತೀನಿ, ಇದು 50 ಕಿಲೋಮೀಟರ್ ಪರ್ ಅವರ್ ಕಾರಿನ ಸ್ಪೀಡ್ ಇದೆ ಅಂತ. ಓಕೆ, ಮತ್ತೆ ಬಸ್ಸಿನ ಸ್ಪೀಡು 40 ಕಿಲೋಮೀಟರ್ ಪರ್ ಅವರ್, ಅದು ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಬರ್ಕೋತೀನಿ. ಅರ್ಥ ಆಯ್ತಲ್ವಾ?
ಓಕೆ. ಸೊ ಈಗ ನಮ್ಗೆ ಏನ್ ಕೇಳ್ತಿದಾರೆ ಅವರು, ಈಗ ಇದು ಎಕ್ಸ್ ಡಿಸ್ಟೆನ್ಸ್ ಅಂತ ಆದ್ರೆ ಇಲ್ಲಿ ಕಾರು ಬಸ್ ಅನ್ನ ಮೀಟ್ ಆಗತ್ತೆ. ಓಕೆ, ಅಂದ್ರೆ ಮೀಟ್ ಆಗತ್ತೆ ಅದು ಹಿಂದಿಕ್ಕೋದು ಅಂತ ಹೇಳ್ತಾ ಇದಾರೆ. ಇಲ್ಲಿ ಅಲ್ಲಿ ಬೆನ್ನಟ್ಟೋದು ಅಂತ ಇತ್ತು, ಇಲ್ಲಿ ಹಿಂದಿಕ್ಕೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಓವರ್ಟೇಕ್ ಮಾಡೋದು ಅಂತ ಹೇಳ್ತಿದ್ದಾರೆ ಅಷ್ಟೇನೆ. ಓಕೆ, ಬಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ಇದು. ಸೊ ಈ ಎಕ್ಸ್ ಡಿಸ್ಟೆನ್ಸ್ ಬಸ್ಸು ಟ್ರಾವೆಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಇಕ್ವೇಟಿಂಗ್ ಮೆಥಡ್ ನ ಯೂಸ್ ಮಾಡೋಣ. ಬಸ್ ಇಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡೋ ಅಷ್ಟರಲ್ಲಿ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮ್ ಅಲ್ಲಿ ಕಾರು ಇದನ್ನು ಟ್ರಾವೆಲ್ ಮಾಡಿ ಈ ಎಕ್ಸ್ ಡಿಸ್ಟೆನ್ಸ್ ಕೂಡ ಟ್ರಾವೆಲ್ ಮಾಡಿರ್ಬೇಕು. ಕರೆಕ್ಟಾ? ಸೊ ನಾವ್ ಏನ್ ಬರ್ಕೋಬೇಕು ಇಲ್ಲಿ, ಟೈಮ್ ಬೈ ಕಾರ್ ಈಸ್ ಈಕ್ವಲ್ ಟು ಟೈಮ್ ಬೈ ಬಸ್. ಟೈಮ್ ನ ಇಕ್ವೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಟೈಮ್ ಬೈ ಕಾರ್ ಏನಿದೆ ಅದು ನಮಗೆ ಡಿಸ್ಟೆನ್ಸ್ ಆಫ್ ಕಾರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಕಾರ್ ಆಗಿರುತ್ತೆ. ಓಕೆ, ಸೊ ಡಿಸ್ಟೆನ್ಸ್ ಆಫ್ ಕಾರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಕಾರ್ ಅಂತ ಬರ್ಕೋತೀನಿ ನಾನು. ಸ್ಪೀಡ್ ಆಫ್ ಕಾರ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಆಫ್ ಬಸ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಬಸ್. ಓಕೆನಾ? ಸೊ ಡಿಸ್ಟೆನ್ಸ್ ಆಫ್ ಕಾರ್ ಎಷ್ಟಿದೆ, 200 ಪ್ಲಸ್ ಎಕ್ಸ್ ನ ಕವರ್ ಮಾಡ್ಬೇಕದು. 200 ಮೀಟರ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಕಾರ್ ಏನಿದೆ 50 ಕಿಲೋಮೀಟರ್ಸ್ ಪರ್ ಅವರ್ ಇದೆ, ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟು ಬಿ ಕವರ್ಡ್ ಬೈ ಬಸ್. ಡಿಸ್ಟೆನ್ಸ್ ಬಸ್ ಎಷ್ಟು ಮೀಟರ್ ಓಡ್ಬೇಕದು ಎಕ್ಸ್ ಮೀಟರ್ಸ್ ಓಡ್ಬೇಕು, ಅಂಡ್ ಬಸ್ ಸ್ಪೀಡ್ ಏನಿದೆ 40 ಇದೆ. ಕರೆಕ್ಟಾ? ಸೊ ಇಲ್ಲಿ ಈ 0 ಕ್ಯಾನ್ಸಲ್ ಮಾಡಿ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಮತ್ತೆ 4 ನ ಈ ಕಡೆ ತಗೊಳ್ಳಿ, 5 ನ ಈ ಕಡೆ ತಗೊಳ್ಳಿ. 4 ನ ಈ ಕಡೆ ತಗೊಂಡ್ರೆ ನೋಡಿ 4 ಇಂಟು 200 ಅದೇನಾಗುತ್ತೆ 800 ಆಗುತ್ತೆ. ಓಕೆ, ಮತ್ತೆ ಅದೇ 4 ನ ನೀವು ಎಕ್ಸ್ ಗೂ ಮಲ್ಟಿಪ್ಲೈ ಮಾಡಬೇಕು. ಸೊ ಇದು 4x ಆಗುತ್ತೆ. 5 ಈ ಕಡೆ ಹೋದ್ರೆ 5x ಆಗುತ್ತೆ. ಮತ್ತೆ ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ದಲ್ಲಿ ಇದ್ದಂಗೆನೆ 4x ಆ ಕಡೆ ಹೋದ್ರೆ -4x ಆಗುತ್ತೆ. ಸೊ 5x - 4x is equal to x, and that is equal to 800 meters. So 800 meters is the answer. 800 ಮೀಟರ್ ಅನ್ನೋದು ಆನ್ಸರ್. ಇದು ನಿಮಗೆ ಇಕ್ವೇಟಿಂಗ್ ಮೆಥಡ್ ನ ಯೂಸ್ ಮಾಡಿ ಬಂತು. ಈಗ ಡಿಸ್ಟೆನ್ಸ್ ಏನು ನಾವು ಒಂದು ಫಾರ್ಮುಲಾ ಯೂಸ್ ಮಾಡಿದೀವಿ ಅಲ್ವಾ? ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಡೈರೆಕ್ಟ್ ಆಗಿ ಮಾಡೋಣ. ಓಕೆ, ಇನಿಷಿಯಲ್ ಡಿಸ್ಟೆನ್ಸ್ ಇದನ್ನ ನಾನು ಡೆಲ್ಟಾ ಟಿ ಅಂತ ಬರೀತೀನಿ. ಓಕೆ, ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್. ಓಕೆ, ರಿಲೇಟಿವ್ ಸ್ಪೀಡ್ ಅಂದ್ರೆ ಸ್ಪೀಡ್ 1 ಮೈನಸ್ ಸ್ಪೀಡ್ 2. ಇಲ್ಲಿ ಬೇಕಾದ್ರೆ ಇದನ್ನ ಸ್ಪೀಡ್ 1 ಮೈನಸ್ ಸ್ಪೀಡ್ 2 ಅಂತಾನೆ ಬರೀತೀನಿ. ಓಕೆನಾ? ಸ್ಪೀಡ್ 1 ಮೈನಸ್ ಸ್ಪೀಡ್ 2 ಮಲ್ಟಿಪ್ಲೈಡ್ ಬೈ ಸ್ಪೀಡ್ ಆಫ್ ಬಸ್. ಯಾಕಂದ್ರೆ ನಮಗೆ ಡಿಸ್ಟೆನ್ಸ್ ಆಫ್ ಬಸ್ ಕಂಡು ಹಿಡಿಬೇಕಾಗಿದೆ. ಸೊ ಹಂಗಾಗಿ ನಾವು ಇಲ್ಲಿ ಸ್ಪೀಡ್ ಆಫ್ ಬಸ್ ನ ತಗೋಬೇಕು. ಇದೇ ಅಲ್ವಾ ಫಾರ್ಮುಲಾ? ಇದೇ ರಿಲೇಟಿವ್ ಸ್ಪೀಡ್ ನ ನಾನು S1 ಮೈನಸ್ S2 ಅಂತ ಬರೆದಿದ್ದೀನಿ. ಯಾಕಂದ್ರೆ ಅದನ್ನ ಹಂಗೆ ಕಂಡು ಹಿಡಿಯೋದು ನಾವು. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕೂಡ ನಾವು 800 ಮೀಟರ್ಸ್ ನ ಕಂಡುಹಿಡಿಬಹುದು. ಓಕೆ, ಸೊ ರಿಲೇಟಿವ್ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಇನಿಷಿಯಲ್ ಡಿಸ್ಟೆನ್ಸ್ ಎಷ್ಟಿದೆ 200 ಮೀಟರ್ಸ್ ಇದೆ. ಸೊ 200 ಮೀಟರ್ಸ್ ನ ಬರ್ಕೊಳ್ಳಿ. ರಿಲೇಟಿವ್ ಸ್ಪೀಡ್ ಏನಾಗುತ್ತೆ S1 ಮೈನಸ್ S2. ಇದು 50 ಇದೆ, ಇದು 40 ಇದೆ. ಸೊ ಅದು ನಮ್ಗೆ ಏನಾಗುತ್ತೆ 10 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. 10 ಕಿಲೋಮೀಟರ್ ಪರ್ ಅವರ್ ಇಂಟು ಸ್ಪೀಡ್ ಆಫ್ ಬಸ್. ಬಸ್ ಸ್ಪೀಡ್ ಎಷ್ಟಿದೆ 40 ಕಿಲೋಮೀಟರ್ ಪರ್ ಅವರ್. ಬಸ್ ಸ್ಪೀಡ್ ಎಷ್ಟಿದೆ 40 ಕಿಲೋಮೀಟರ್ ಪರ್ ಅವರ್. ಯಾಕಂದ್ರೆ ನಮಗೆ ಬಸ್ ಸ್ಪೀಡ್ ಬಸ್ ಡಿಸ್ಟೆನ್ಸ್ ಬೇಕಾಗಿದೆ ಅಲ್ವಾ? ಸೊ ಕಿಲೋಮೀಟರ್ ಪರ್ ಅವರ್ ಕ್ಯಾನ್ಸಲ್ ಮಾಡಿ, ಈ 0 ಕ್ಯಾನ್ಸಲ್ ಆಯ್ತು. ಸೊ 40 ಇಂಟು 20 ಎಷ್ಟಾಗುತ್ತೆ 800 ಮೀಟರ್ ಆಗುತ್ತೆ. ಇಲ್ಲಿ ಉಳಿದಿರೋದು ಮೀಟರ್ ಅಲ್ವಾ? ಸೊ ಡಿಸ್ಟೆನ್ಸ್ ಕವರ್ಡ್ ಬೈ ಬಸ್ ನೋಡಿ, ಎರಡೇ ಸ್ಟೆಪ್ ಅಲ್ಲಿ ನಿಮಗೆ 800 ಮೀಟರ್ ಬಂತು. ಅರ್ಥ ಆಯ್ತಲ್ವಾ? ಸೊ ಇದು ಬೈ ಫಾರ್ಮುಲಾ ಮೆಥಡ್, ಅಂಡ್ ದಿಸ್ ಇಸ್ ಬೈ ಇಕ್ವೇಟಿಂಗ್ ಮೆಥಡ್, ಇಕ್ವೇಟಿಂಗ್ ಟೈಮ್. ಅರ್ಥ ಆಯ್ತಾ? ಸೊ ಎರಡನೇದು ಇದು. ಓಕೆ, ಕ್ವಿಕ್ಲಿ ನಾವು ಮೂರನೇ ಪ್ರಾಬ್ಲಮ್ ನ ನೋಡೋಣ. ಅದೇ ತರದ್ ಇನ್ನೊಂದು ಪ್ರಾಬ್ಲಮ್ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನಿಂದ ಆರಂಭದಲ್ಲಿ 200 ಮೀಟರ್ ಮುಂದೆ ಇದ್ದ ಒಬ್ಬ ಕಳ್ಳನನ್ನು ಬೆನ್ನಟ್ಟಲು ಆರಂಭಿಸುತ್ತಾನೆ. ಓಕೆ, ಇಲ್ಲಿಯೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನೆ. ಓಕೆ, ಅಂಡ್ ಇಲ್ಲಿ ಒಬ್ಬ ಥೀಫ್ ಇದ್ದಾನೆ. ಇವರಿಬ್ಬರ ಮಧ್ಯೆ ಇರೋ ಡಿಸ್ಟೆನ್ಸ್ 200 ಮೀಟರ್ ಇದೆ. ಅದು ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋದು, ಅದನ್ನ ನಾನು ಬರ್ಕೊಂಡ್ಬಿಡ್ತೀನಿ. ಕಾನ್ಸ್ಟೇಬಲ್ ನ ವೇಗ ಗಂಟೆಗೆ 8 ಕಿಲೋಮೀಟರ್. ಓಕೆ, ಇದು ಸ್ಪೀಡ್ ಈ ಕಡೆ ಓಡ್ತಿದ್ದಾನೆ ಕಾನ್ಸ್ಟೇಬಲ್. ಇವೊಂದು ಸ್ಪೀಡ್ ಏನಿದೆ 8 ಕಿಲೋಮೀಟರ್ ಪರ್ ಅವರ್ ಇದೆ. ಅಂಡ್ ಥೀಫ್ ಕಳ್ಳನ ವೇಗ ಎಷ್ಟಿದೆ 7 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದು ಈ ವೇಗ ಇದಕ್ಕಿಂತ ಕಮ್ಮಿ ಇರೋದ್ರಿಂದ ಆಫ್ಟರ್ ಸಮ್ ಡಿಸ್ಟೆನ್ಸ್ ಅವನೇನ್ ಮಾಡ್ತಾನೆ, ಕಾನ್ಸ್ಟೇಬಲ್ ಕಳ್ಳನ್ನ ಹಿಡಿತಾನೆ. ಓಕೆನಾ? ಸೊ 7 ಕಿಲೋಮೀಟರ್ ಆಗಿದ್ದರೆ ಕಾನ್ಸ್ಟೇಬಲ್ ಕಳ್ಳನನ್ನು ಎಷ್ಟು ನಿಮಿಷಗಳಲ್ಲಿ ಹಿಡಿಯುತ್ತಾನೆ? ನೋಡಿ, ಇಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅವರು. ಅವ್ರಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಬೇಕಾಗಿಲ್ಲ,
ಡಿಸ್ಟೆನ್ಸ್ ಬೇಕಾಗಿಲ್ಲ, ಆದ್ರೆ ಎಷ್ಟು ಟೈಮ್ ಇವನ್ ತಗೋತಾನೆ ಅಂತ. ಈ ಕಾನ್ಸ್ಟೇಬಲ್ ಇಲ್ಲಿ ತನಕ ಬರ್ಬೇಕಂದ್ರೆ ಇಲ್ಲಿ ಇದೇ ಪಾಯಿಂಟ್ ಅಲ್ಲಿ ಕಾನ್ಸ್ಟೇಬಲ್ ಮತ್ತು ಥೀಫ್ ನ ಮೀಟ್ ಆಗತ್ತೆ, ಅಂದ್ರೆ ಕ್ಯಾಚ್ ಮಾಡ್ತಾನೆ ಅವನು ಅಲ್ವಾ. ಸೊ ಇಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಿದ್ದಾರೆ. ವಿತ್ ದಿಸ್ ಸ್ಪೀಡ್, ಈ ಸ್ಪೀಡ್ ನ ಹಿಡ್ಕೊಂಡ್ರೆ ಎಷ್ಟು ಟೈಮ್ ಬೇಕಾಗತ್ತೆ ಅವನಿಗೆ ಅಂತ. ಅರ್ಥ ಆಯ್ತಾ? ಸೊ ಅವ್ರು ಕೇಳ್ತಾ ಇರೋದು ಇಲ್ಲಿ ಟೈಮ್ ಆಗಿದ್ರು ಕೂಡ, ಪ್ರೀವಿಯಸ್ 2 ಪ್ರಾಬ್ಲಮ್ ಅಲ್ಲಿ ನಾವು ಡಿಸ್ಟೆನ್ಸ್ ಕಂಡಿಡಿದ್ವಿ, ಇದರಲ್ಲಿ ನಾವು ಟೈಮ್ ಕಂಡಿಡ್ತಾ ಇದೀವಿ. ಟೈಮ್ ಕಂಡಿಡಿಬೇಕಾದ್ರೂ ಫಸ್ಟ್ ಡಿಸ್ಟೆನ್ಸ್ ನ ಕಂಡುಹಿಡಿಲೇಬೇಕು ನಾವು. ಓಕೆ, ಸೊ ಡಿಸ್ಟೆನ್ಸ್ ತಗೊಂಡು ಆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದಿಸ್ ಸ್ಪೀಡ್ ಮಾಡಿದ್ರೆ ನಮಗೆ ಟೈಮ್ ಸಿಗುತ್ತೆ. ಓಕೆ, ಸೊ ಡಿಸ್ಟೆನ್ಸ್ ನ ನಾವು ಆಸ್ ಯೂಶುವಲ್ ಮತ್ತೆ ಬೈ ಫಾರ್ಮುಲಾ ಕಂಡು ಹಿಡ್ಕೊಳ್ಳಿ, ಇಲ್ಲ ಇಕ್ವೇಟಿಂಗ್ ಮೆಥಡ್ ಯಾವ್ದಾದ್ರು ಮಾಡ್ಕೊಳ್ಳಿ. ನಾನು ಫಾರ್ಮುಲಾ ಮಾಡ್ತೀನಿ. ಈಗ ನನಗೆ ಬೇಕಾಗಿರೋದು ಏನಿದೆ, ಡಿಸ್ಟೆನ್ಸ್ ಬೈ ಕಾನ್ಸ್ಟೇಬಲ್. ನೋಡಿ, ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಅಂದ್ಕೊಳ್ಳಿ, ನೀವು ಏನಾದ್ರೂ ಅಂದ್ಕೊಳ್ಳಿ, ಕಾನ್ಸ್ಟೇಬಲ್ ಅಲ್ವಾ ಇದು. ಸೊ ಇದನ್ನ ಡಿಸ್ಟೆನ್ಸ್ ಬೈ ಕಾನ್ಸ್ಟೇಬಲ್ ಈಸ್ ಈಕ್ವಲ್ ಟು, ನನಗೆ ಅದೇ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಏನದು? ಇನಿಷಿಯಲ್ ಡಿಸ್ಟೆನ್ಸ್, ಓಕೆ, ಡಿವೈಡೆಡ್ ಬೈ S1 minus S2, ಅಂದ್ರೆ ಸ್ಪೀಡ್ 1 minus ಸ್ಪೀಡ್ 2. ಓಕೆ, S1 minus S2 ಮಲ್ಟಿಪ್ಲೈಡ್ ಬೈ, ಇಲ್ಲಿ ನಾವು ಏನ್ ತಗೋಬೇಕು? ಸ್ಪೀಡ್ ಆಫ್ ಕಾನ್ಸ್ಟೇಬಲ್ ತಗೋಬೇಕು, ಯಾಕಂದ್ರೆ ಡಿಸ್ಟೆನ್ಸ್ ಆಫ್ ಕಾನ್ಸ್ಟೇಬಲ್ ಬೇಕಾಗಿದೆ ನಮಗೆ, ಈ ಡಿಸ್ಟೆನ್ಸ್ ಬೇಕಾಗಿಲ್ಲ, ಈ ಫುಲ್ ಡಿಸ್ಟೆನ್ಸ್ ಬೇಕಾಗಿದೆ. ಸೊ ಇಲ್ಲಿ ಸ್ಪೀಡ್ ಆಫ್ ಕಾನ್ಸ್ಟೇಬಲ್ ಅಂತ ಅಂತೀನಿ. ಓಕೆ, ಸೊ ಇದೇ ಫಾರ್ಮುಲಾ ನನಗೆ ಟು ಫೈಂಡ್ ಔಟ್ ದ ಡಿಸ್ಟೆನ್ಸ್ ರನ್ ಬೈ ಕಾನ್ಸ್ಟೇಬಲ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಇನಿಷಿಯಲ್ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ? 200 ಮೀಟರ್ಸ್ ಇದೆ. 200 ಮೀಟರ್ಸ್ ಅಂತ ಬರ್ಕೋತೀನಿ. ಇಲ್ಲಿ ರಿಲೇಟಿವ್ ಡಿಸ್ಟೆನ್ಸ್ ಸ್ಪೀಡ್ ಏನಾಗುತ್ತೆ? 8 ಮೈನಸ್ 7, ಅಂದ್ರೆ ಅದು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇಟ್ ಡಸ್ ನಾಟ್ ಮೇಕ್ ಎನಿ ಡಿಫರೆನ್ಸ್ ಇನ್ ದ ಡಿನಾಮಿನೇಟರ್, ಅಂದ್ರೆ ಕೆಳಗಡೆ ಇದ್ರೆ ಒಂದೇ ಅದು. ಓಕೆ, ಸೊ ಈಗ ನನಗೆ ಏನಾಗಿದೆ? ಸ್ಪೀಡ್ ಆಫ್ ಕಾನ್ಸ್ಟೇಬಲ್ ಬೇಕಿಲ್ಲಿ, ಯಾಕಂದ್ರೆ ನಾವು ಡಿಸ್ಟೆನ್ಸ್ ಆಫ್ ಕಾನ್ಸ್ಟೇಬಲ್ ಕಂಡು ಹಿಡಿತಾ ಇದೀವಿ. ಸೊ ಸ್ಪೀಡ್ ಏನಿದು? 8 ಕಿಲೋಮೀಟರ್ ಪರ್ ಅವರ್. 8 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಛೇದದಲ್ಲಿ 1 ಇರೋದ್ರಿಂದ ಏನು ಕ್ಯಾನ್ಸಲ್ ಮಾಡೋದು ಬೇಕಿಲ್ಲ. 8 2 16, ಡೈರೆಕ್ಟ್ ಆಗಿ 8 2 16, 2 0. ಸೊ 1600 ಮೀಟರು ಇದೇನು? ಈ ಪೊಲೀಸ್ ಡೈರೆಕ್ಟ್ ಆಗಿ ಕಳ್ಳನ್ನ ಹಿಡಿಯೋದಕ್ಕಿಂತ ಮುಂಚೆ ಟ್ರಾವೆಲ್ ಮಾಡಿರೋ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿವರೆಗೂ 1600 ಮೀಟರ್ ಇರುತ್ತೆ. ಈಗ ನಮಗೆ ಡಿಸ್ಟೆನ್ಸ್ ಸಿಕ್ತು. ಅದೇನದು? ಡಿಸ್ಟೆನ್ಸ್ ಕವರ್ಡ್ ಬೈ ಪೊಲೀಸ್ ಕಾನ್ಸ್ಟೇಬಲ್ ಅದೆಷ್ಟು? 1600 ಮೀಟರ್ ಇದೆ. ಓಕೆನಾ? ಸ್ಪೀಡ್ ಇದೆ ನಮ್ಮ ಹತ್ರ, ಸ್ಪೀಡ್ ಆಫ್ ಕಾನ್ಸ್ಟೇಬಲ್. ಸ್ಪೀಡ್ ಏನಿದೆ ಕಾನ್ಸ್ಟೇಬಲ್? 8 ಕಿಲೋಮೀಟರ್ ಪರ್ ಅವರ್. 8 ಕಿಲೋಮೀಟರ್ ಪರ್ ಅವರ್. ಈಗ ನಮಗೆ ಏನ್ ಬೇಕು? ಟೈಮ್ ಟೇಕನ್ ಬೈ ಪೊಲೀಸ್. ಪೊಲೀಸು ಎಷ್ಟು ಟೈಮ್ ತಗೋತಾನೆ ವಿತ್ ದಿಸ್ ಡಿಸ್ಟೆನ್ಸ್ ಅಂಡ್ ದಿಸ್ ಸ್ಪೀಡ್. ಸೊ ಟೈಮ್ ಬೈ ಪೊಲೀಸ್ ಅಂತ ಬರೀತೀನಿ, ಅಥವಾ ಟೈಮ್ ಬೈ ಇಲ್ಲಿ ಕಾನ್ಸ್ಟೇಬಲ್ ಅಂತ ತಗೊಂಡಿದೀವಲ್ವಾ, ಸೊ TC ಅಂತಾನೆ ಬರೀತೀನಿ ನಾನು. TC is equal to DC by SC, ಅಂದ್ರೆ ಡಿಸ್ಟೆನ್ಸ್ ಆಫ್ ಕಾನ್ಸ್ಟೇಬಲ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಕಾನ್ಸ್ಟೇಬಲ್. ಓಕೆ, ಡಿಸ್ಟೆನ್ಸ್ ಆಫ್ ಕಾನ್ಸ್ಟೇಬಲ್ ಎಷ್ಟಿದೆ ಇಲ್ಲಿ? 1600 ಮೀಟರ್ಸ್ ಇದೆ, ಅಂಡ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಿದೆ? 8 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಬರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಮೀಟರ್ ಅಲ್ಲಿ, ನಿಮಿಷದಲ್ಲಿ ಏನ್ ಬೇಕಾಗಿದೆ? ಆನ್ಸರ್. ಎಷ್ಟು ನಿಮಿಷದಲ್ಲಿ ಅವನ್ನ ಕ್ಯಾಚ್ ಮಾಡ್ತಾನೆ ಅಂತ. ಇಲ್ಲ ಮಾತ್ರ ಮಿನಿಟ್ಸ್ ಇಲ್ಲ, ಇಲ್ಲಿ ಮೀಟರ್ ಇದೆ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದನ್ನ ನಾನು ಮಿನಿಟ್ಸ್ ಪರ್ ಸೆಕೆಂಡ್ಸ್ ಮಾಡ್ಕೋಬೇಕು. ಓಕೆ, ಸೊ ಲಿಸನ್ ಟು ಮಿ ಕೇರ್ಫುಲಿ. ಇಲ್ಲಿ 1600 ಮೀಟರ್ಸ್ ಏನಿದೆ ಅದನ್ನ ಹಂಗೆ ಇಟ್ಟು 8 ಮೀಟರ್ಸ್ ಪರ್ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಮಾಡಬೇಕು ಅಂದ್ರೆ 5/18. ಓಕೆ, ಇದು ಕನ್ವರ್ಷನ್ ಫ್ಯಾಕ್ಟರ್. 5/18 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ನನ್ಗೆ ಏನಾಗುತ್ತೆ? ಇದು ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈ ಮೀಟರು ಕ್ಯಾನ್ಸಲ್ ಆಯ್ತು. ಈಗ 8 1 8 2 16. ಓಕೆ, ಸೊ ಇದು 200 ಉಳಿಯುತ್ತೆ ಇಲ್ಲಿ. ಓಕೆ, ಸೊ ಇದನ್ನೇ ನಾನು ಏನ್ ಮಾಡ್ತೀನಿ? ಮತ್ತೆ 5 1 ಮತ್ತೆ 5 4 20, ಇಲ್ಲಿ ಒಂದು 0 ಉಳಿಯುತ್ತೆ. ಸೊ ಮೇಲ್ಗಡೆ 40 ಉಳಿದಿದೆ. ಲಿಸನ್ ಟು ಮಿ ಕೇರ್ಫುಲಿ. ಇಲ್ಲಿ 18 ಇದೆ, ಆದ್ರೆ ಇದು ಛೇದದ ಛೇದ, ಇಲ್ಲಿ ಸೆಕೆಂಡ್ ಇದೆ, ಇಲ್ಲಿ 18 ಇದೆ. ಛೇದದ ಛೇದ ಅಂಶ ಆಗುತ್ತೆ. ಸೊ ಏನಾಗುತ್ತೆ? ಇಲ್ಲಿ 40 into 18 ಸೆಕೆಂಡ್ಸ್ ಆಗುತ್ತೆ. ಇದು 40 into 80 ಸೆಕೆಂಡ್ಸ್ ಆಗುತ್ತೆ. ಸೊ ಈ ಸೆಕೆಂಡ್ಸ್ ನ ನಾವು ಮಿನಿಟ್ ಕನ್ವರ್ಟ್ ಮಾಡ್ಬೇಕಲ್ವಾ? ನಮಗೆ ಮಿನಿಟ್ಸ್ ಅಲ್ಲಿ ಬೇಕಾಗಿದೆ ಆನ್ಸರ್. ಸೆಕೆಂಡ್ಸ್ ನ ಮಿನಿಟ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನೀವು ಏನ್ ಮಾಡ್ತೀರಾ? 60 ಇಂದ ಡಿವೈಡ್ ಮಾಡ್ತೀರಾ. 60 ಇಂದ ಡಿವೈಡ್ ಮಾಡಿದ ತಕ್ಷಣನೇ ಈ ಸೆಕೆಂಡ್ ಅನ್ನೋದು ಏನಾಗುತ್ತೆ? ಮಿನಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಏನ್ ಮಾಡಿ? ಈ 0 0 ಕ್ಯಾನ್ಸಲ್ ಮಾಡಿ. 6 1 ಮತ್ತೆ 6 3 18, 4 3 12, 12 ನಿಮಿಷ. ಸೊ 12 ನಿಮಿಷ ಅಂತ ಏನ್ ಆನ್ಸರ್ ಇದೆಯಾ, ಆ ಆನ್ಸರ್ ಇದಕ್ಕೆ ಕರೆಕ್ಟ್ ಆನ್ಸರ್. 12 ನಿಮಿಷ ಇದೆಯಾ ಇಲ್ಲಿ? ಸೊ
ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ನಿಮ್ಗೆ ಟೈಮ್ ಬೇಕು ಅಂದ್ರೂ ಫಸ್ಟ್ ಡಿಸ್ಟೆನ್ಸ್ ನ ಕಂಡು ಹಿಡ್ಕೊಳ್ಳಿ. ಡಿಸ್ಟೆನ್ಸ್ ಯಾವ್ದಾದ್ರು ಮೆಥಡ್ ಯೂಸ್ ಮಾಡ್ಕೊಳ್ಳಿ, ಇಕ್ವೇಟಿಂಗ್ ಮೆಥಡ್ ಯೂಸ್ ಮಾಡಿ ಆರ್ ಸಿಂಪಲ್ ಆಗಿ ಫಾರ್ಮುಲಾ ಮೆಥಡ್ ನ ಯೂಸ್ ಮಾಡಿ. ಆ ನಂತರ ಟೈಮ್ ನ ಫೈಂಡ್ ಔಟ್ ಮಾಡಿ. ಅದೇ ಅಂದ್ರೆ ಇಲ್ಲಿ ಏನ್ ಬಂದಿದೆ ಅದೇ ಡಿಸ್ಟೆನ್ಸ್ ವಿತ್ ಸ್ಪೀಡ್ ಆಫ್ ಕಾನ್ಸ್ಟೇಬಲ್ ಆರ್ ಸ್ಪೀಡ್ ಆಫ್ ಥೀಫ್. ಯಾವ ಟೈಮ್ ನ ನಿಮಗೆ ಕಂಡು ಹಿಡಿಯೋಕೆ ಹೇಳಿರ್ತಾರೋ ಆ ತರ. ಟೈಮ್ ಬೈ ಥೀಫ್ ಅಂದಿದ್ರೆ ಈ ಸ್ಪೀಡ್ ನ ಯೂಸ್ ಮಾಡ್ಕೊಳ್ಳಿ, ಟೈಮ್ ಬೈ ಪೊಲೀಸ್ ಅಂದಿದ್ದಕ್ಕೆ ನಾವು ಈ ಸ್ಪೀಡ್ ನ ಯೂಸ್ ಮಾಡ್ಕೊಂಡು 12 minutes ಆನ್ಸರ್ ಬಂತು. ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಇಸ್ ದ ಥರ್ಡ್ ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ಕ್ವಿಕ್ಲಿ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಈಗ ನೋಡಿ, ಓಟದ ಸ್ಪರ್ಧೆಯಲ್ಲಿ ಇಬ್ಬರು ಓಟಗಾರರು ಒಂದೇ ದಿಕ್ಕಿನಲ್ಲಿ ಓಡುತ್ತಿದ್ದಾರೆ. ಒಂದು ಹಂತದಲ್ಲಿ ಅವರಿಬ್ಬರ ನಡುವಿನ ಅಂತರ 200 ಮೀಟರ್ ಆಗಿರುತ್ತದೆ. ಮೊದಲನೇ ಓಟಗಾರನ ವೇಗ 11 ಕಿಲೋಮೀಟರ್ ಮತ್ತು ಎರಡನೇ ಓಟಗಾರನ ವೇಗ 10 ಕಿಲೋಮೀಟರ್ ಆಗಿದ್ದರೆ 6 ನಿಮಿಷಗಳ ನಂತರ ಅವರಿಬ್ಬರ ನಡುವಿನ ಅಂತರ ಎಷ್ಟು? ನೋಡಿ, ಈ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಇದೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ಏನು ಅಂದ್ರೆ ಇಲ್ಲಿ ನಿಮಗೆ ಟೈಮು ಕಂಡುಹಿಡಿಯೋಕೆ ಹೇಳಿಲ್ಲ, ಡಿಸ್ಟೆನ್ಸು ಕಂಡುಹಿಡಿಯೋಕೆ ಹೇಳಿಲ್ಲ, ಎಕ್ಸಾಕ್ಟ್ ಡಿಸ್ಟೆನ್ಸ್ ಕವರ್ಡ್ ಬೈ ಅಂತ ಹೇಳಿಲ್ಲ ಅವರು. ಓಕೆ, ಇಲ್ಲೇನ್ ಹೇಳ್ತಿದ್ದಾರೆ, ಇಬ್ಬರು ರನ್ನರ್ಸ್ ರೇಸ್ ಅಲ್ಲಿ ಓಡ್ತಿದ್ದಾರೆ. ಓಕೆ, ಫಸ್ಟ್ ಅವನು 11 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡ್ತಿದ್ದಾನೆ, ಸೆಕೆಂಡ್ ಅವನು 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡ್ತಿದ್ದಾನೆ. ಅದನ್ನ ನಾವು ಇನಿಷಿಯಲ್ ಡಿಸ್ಟೆನ್ಸ್ ಅಂತ ಬರ್ಕೊಳ್ಳೋಣ ಬೇಕಂದ್ರೆ. ಓಕೆ, ಸೊ ಇಲ್ಲಿ ಎ ಅನ್ನೋನು ಇದಾನೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಬಿ ಅನ್ನೋನ್ ಇದ್ದಾನೆ. ಓಕೆನಾ? ಸೊ ಇನಿಷಿಯಲಿ ಒಂದು ಹಂತದಲ್ಲಿ ಅಂತ ಹೇಳ್ತಿದ್ದಾರೆ ಅವರು. ಒಂದು ಹಂತದಲ್ಲಿ ಅವರಿಬ್ಬರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ? 200 ಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಈಗ ಮೊದಲನೇ ಓಟಗಾರನ ವೇಗ ಅಂದ್ರೆ ಬಿ ಅನ್ನೋನು ಈ ಕಡೆ ಓಡ್ತಿದ್ದಾನಲ್ವಾ, ಬಿ ಅನ್ನೋನು ಈ ಕಡೆ ಓಡ್ತಿದ್ದಾನೆ. ಅವನು ವೇಗ ಎಷ್ಟಿದೆ ಅಂದ್ರೆ, ಸ್ಪೀಡ್ ಎಷ್ಟಿದೆ ಅಂದ್ರೆ 11 ಕಿಲೋಮೀಟರ್ಸ್, 11 ಕಿಲೋಮೀಟರ್ ಪರ್ ಅವರ್ ಇದೆ. ಎರಡನೇ ರನ್ನರ್ ಸ್ಪೀಡ್ ಎಷ್ಟಿದೆ? 10 ಕಿಲೋಮೀಟರ್ ಪರ್ ಅವರ್ ಇದೆ ಅಲ್ವಾ, 10 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಆಬ್ವಿಯಸ್ಲಿ ಇವನು 11 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ತಿದ್ದಾನೆ, ಇವನು 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ತಿದ್ದಾನೆ ಅಂತಂದ್ರೆ ಇವನ್ಕಿಂತ ಮುಂದೆನೆ ಹೋಗ್ತಿರ್ತಾನೆ. ಯಾವಾಗ್ಲೂ ಒಂದೇ ಸ್ಪೀಡ್ ಅಲ್ಲಿ ಓಡ್ತಿದ್ದಾರೆ, ಇವನು ಯಾವತ್ತೂ ಇವನ್ನ ಕ್ಯಾಚ್ ಮಾಡಕ್ ಆಗಲ್ಲ. ಓಕೆ, ಸೊ ಅದಕ್ಕೆ ಅವ್ರು ಏನ್ ಕೇಳ್ತಿದ್ದಾರೆ, ಈಗ 6 ನಿಮಿಷದ ನಂತರ ಅವ್ರಿಬ್ಬರ ಮಧ್ಯೆ ಒಂದು ಡಿಫರೆನ್ಸ್ ಇರುತ್ತೆ, ಆ ಡಿಫರೆನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ ಆಫ್ಟರ್ 6 minutes. ಅರ್ಥ ಆಯ್ತಾ ನಿಮ್ಗೆ? ಸೊ ನಾವ್ ಏನ್ ಕಂಡು ಹಿಡಿಬೇಕಾಗಿದೆ ಅಂದ್ರೆ, ಡಿಸ್ಟೆನ್ಸ್ ಕವರ್ಡ್ ಬೈ ಬಿ ಮೈನಸ್ ಡಿಸ್ಟೆನ್ಸ್ ಕವರ್ಡ್ ಬೈ ಎ, ಇವೆರಡನ್ನು ಫೈಂಡ್ ಔಟ್ ಮಾಡ್ಬೇಕು. ಇನ್ ಏನ್ ಹೇಳ್ತಿದ್ದಾರೆ ಅವರು? 6 minutes. ಅರ್ಥ ಆಯ್ತಲ್ವಾ ನಿಮಗೆ? 6 minutes. ನೋಡಿ, 6 ನಿಮಿಷಗಳ ನಂತರ ಟೈಮ್ ನ ಕೊಟ್ಟಿದ್ದಾರೆ ಅವರು, ಸ್ಪೀಡ್ ನ ಕೊಟ್ಟಿದ್ದಾರೆ. ಈ ಸ್ಪೀಡ್ ಮತ್ತೆ ಈ ಟೈಮ್ ನ ಯೂಸ್ ಮಾಡ್ಕೊಂಡು ಈ ಡಿಫರೆನ್ಸ್ ನ ಕಂಡು ಹಿಡಿದ್ರೆ ಅದೇ ನಿಮಗೆ ಆನ್ಸರ್. ಸೊ ಡಿಸ್ಟೆನ್ಸ್ ಕವರ್ಡ್ ಬೈ ಬಿ ನಾವು ಯಾವ ತರ ಮಾಡ್ತೀವಿ? ಸ್ಪೀಡ್ ಇಂಟು ಟೈಮ್, ಕರೆಕ್ಟಾ? ಸೊ ಸ್ಪೀಡ್ ಬೈ ಬಿ ಮಲ್ಟಿಪ್ಲೈಡ್ ಬೈ ಟೈಮ್, ಯಾಕಂದ್ರೆ ಟೈಮ್ ಸೇಮ್ ಇದೆ. ಟೈಮ್ ಇಲ್ಲಿ ಇವನು 6 ನಿಮಿಷ ಓಡ್ತಾನೆ, ಇವನು ಕೂಡ 6 ನಿಮಿಷನೇ ಓಡ್ತಾನೆ. ಸೊ ಇಲ್ಲಿ ಸ್ಪೀಡ್ ಆಫ್ ಎ ಮಲ್ಟಿಪ್ಲೈಡ್ ಬೈ ಸೇಮ್ ಟೈಮ್ ಅದು ಕೂಡ. ಓಕೆ, ಸೊ ಸ್ಪೀಡ್ ಆಫ್ ಬಿ ಏನಿದೆ ಇಲ್ಲಿ, ಸ್ಪೀಡ್ ಆಫ್ ಬಿ ಏನಿದೆ? 11 ಕಿಲೋಮೀಟರ್ ಪರ್ ಅವರ್. ಇದನ್ನ ನೀವು ಈ ಯೂನಿಟ್ಸ್ ಜೊತೆಗೇನೆ ಬರ್ಕೊಳ್ಳಿ, ಯಾಕೆಂದ್ರೆ ನಮಗೆ ಆನ್ಸರ್ ಮೀಟರ್ ಅಲ್ಲಿ ಬರ್ಬೇಕಾಗಿದೆ. ಓಕೆ, ಸೊ ಏನೇನ್ ಕ್ಯಾನ್ಸಲ್ ಆಗುತ್ತೆ ಅಂತ ನಮ್ಗೆ ಈಗಲೇ ಗೊತ್ತಿಲ್ಲ. ಓಕೆ, ಟೈಮ್ ಏನಿದೆ? ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 6 minutes ಅಂತ ಬರ್ಕೋತೀನಿ. ಮೈನಸ್ ಸ್ಪೀಡ್ ಆಫ್ ಎ ಏನಿದೆ? 10 ಕಿಲೋಮೀಟರ್ ಪರ್ ಅವರ್ ಇದೆ ಅದು ಕೂಡ ಅಲ್ವಾ, ಮಲ್ಟಿಪ್ಲೈಡ್ ಬೈ 6 minutes. ಮತ್ತೆ ಹಂಗೆ ಬರ್ಕೋತೀನಿ. ಓಕೆನಾ? ಸೊ ಈ 6 minutes ಅನ್ನೋದು ಕಾಮನ್ ಇದೆ ಅಲ್ವಾ, 6 minutes ನ ಕಾಮನ್ ತಗೊಳ್ಳಿ. ಓಕೆ, 6 minutes ನ ಕಾಮನ್ ತಗೊಂಡ್ರೆ ನಾನು 6 minutes ಅಂತ ಬರೀತೀನಿ ಇಲ್ಲಿ. ಅಂಡ್ ಒಳಗಡೆ ಏನು ಉಳಿಯುತ್ತೆ? 11 ಮೈನಸ್ 10 ಕಿಲೋಮೀಟರ್ ಪರ್ ಅವರ್ ಉಳಿಯುತ್ತೆ. ಕರೆಕ್ಟಾ? ಕಿಲೋಮೀಟರ್ ಪರ್ ಅವರ್. ಸೊ ಇದರ ನೆಕ್ಸ್ಟ್ ಸ್ಟೆಪ್ ನ ನಾನು ಇಲ್ಲಿ ಬರ್ಕೋತೀನಿ. 6 minutes ಮಲ್ಟಿಪ್ಲೈಡ್ ಬೈ 1 ಕಿಲೋಮೀಟರ್ ಪರ್ ಅವರ್. ಓಕೆ, 11 ಮೈನಸ್ 10 1 ಕಿಲೋಮೀಟರ್ ಪರ್ ಅವರ್. ಸೊ ಲೆಟ್ ಮಿ ರೈಟ್ ಇಟ್ ಹಿಯರ್. ನಾನು ಇಲ್ಲಿ ಬರೀತೀನಿ ಇದನ್ನ. 6 minutes ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಉಳಿಯುತ್ತೆ ನಮಗೆ ಅಂದ್ರೆ 6 minutes ಮಲ್ಟಿಪ್ಲೈಡ್ ಬೈ 1 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ನಮಗೀಗ ಆನ್ಸರ್ ಮೀಟರ್ ಅಲ್ಲಿ ಬೇಕಾಗಿದೆ, ಆದ್ರೆ ಇಲ್ಲಿ ಮಿನಿಟ್ಸ್ ಅಲ್ಲಿ ಇದೆ ಮತ್ತೆ ಇಲ್ಲಿ ಅವರ್ಸ್ ಅಲ್ಲಿ ಇದೆ. ಇಲ್ಲಿ ಏನು ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಅದಕ್ಕೆ ನೋಡಿ ಕನ್ವರ್ಷನ್ ಏನೇನು ಅಪ್ಲೈ ಮಾಡ್ತೀನಿ ಅಂತ. ನಾನು 6 minutes ನ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೋತೀನಿ. ಫಸ್ಟ್ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೊಂಡ್ರೆ ಅದು ಏನಾಗುತ್ತೆ? ಮಲ್ಟಿಪ್ಲೈ ಬೈ 60 ಆಗುತ್ತೆ. ಸೊ 6 into 60 ಸೆಕೆಂಡ್ಸ್
ಕರೆಕ್ಟಾ? ಇಂಟು 1 ಕಿಲೋಮೀಟರ್ ಪರ್ ಅವರ್ ನ ನಾನು ಮಲ್ಟಿಪ್ಲೈ ಬೈ 5/18 ಮಾಡ್ಕೊಂಡ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅದನ್ನ ಕನ್ವರ್ಟ್ ಮಾಡ್ಕೋಬಹುದು. ಸೊ 1 ಇಂಟು 5/18 ಅಂದ್ರೆ 5/18 ಮೀಟರ್ ಪರ್ ಸೆಕೆಂಡ್. ಸೊ ಇವಾಗ ನಾನು ಈ ಸೆಕೆಂಡ್ ಕ್ಯಾನ್ಸಲ್ ಮಾಡ್ಬೋದಾ? ಮೀಟರ್ ಅಷ್ಟೇ ಇಲ್ಲಿ ಉಳ್ಕೊಳತ್ತಾ? ಕರೆಕ್ಟಾ? ಸೊ ಈಗ ಮತ್ತೆ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು. 6 1 6 3 18 ಮತ್ತೆ 3 1 ಮತ್ತೆ 3 2 ಅಂದ್ರೆ ಇಲ್ಲಿ 20 ಉಳಿತು. 25 ಎಷ್ಟು? 100 ಮೀಟರ್. 100 ಮೀಟರ್ ಅನ್ನೋದು ಇದರ ಆನ್ಸರ್. ಅಂದ್ರೆ ಆಫ್ಟರ್ 6 ಮಿನಿಟ್ಸ್ ವರೆಗೂ 11 ಕಿಲೋಮೀಟರ್ ಮತ್ತೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಎ ಮತ್ತು ಬಿ ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಓಡ್ತಾ ಇದ್ರೆ 6 ನಿಮಿಷದ ನಂತರ ಅವರಿಬ್ಬರ ಮಧ್ಯೆ ಇರೋ ವ್ಯತ್ಯಾಸ 100 ಮೀಟರ್ಸ್ ಆಗಿರುತ್ತೆ. 100 ಮೀಟರ್ ಎಲ್ಲಿದೆ ಆನ್ಸರ್? ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನ ಓದಿ. ಇಲ್ಲಿ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ, ಲಾಜಿಕಲಿ ಡಿಫರೆಂಟ್ ಇದೆ, ಬಟ್ ಪ್ರಾಬ್ಲಮ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ಇದು ಕೂಡ. ಓಕೆನಾ? ಸೊ ಪ್ರಾಬ್ಲಮ್ ಓದೋಣ. ರಮೇಶ್ ಮಧ್ಯಾಹ್ನ 1:30ಕ್ಕೆ ತನ್ನ ಕಾರಿನಲ್ಲಿ ಎ ನಗರದಿಂದ ಬಿ ನಗರದ ಕಡೆಗೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಆರಂಭಿಸುತ್ತಾನೆ. ಸುರೇಶ್ ಮಧ್ಯಾಹ್ನ 2ಕ್ಕೆ ಮತ್ತೊಂದು ಕಾರಿನಲ್ಲಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಅದೇ ಮಾರ್ಗದಲ್ಲಿ ಪ್ರಯಾಣ ಆರಂಭಿಸುತ್ತಾನೆ. ಹಾಗಾದರೆ ಸುರೇಶ್ ರಮೇಶ್ನನ್ನು ಎಷ್ಟು ಗಂಟೆಗೆ ಭೇಟಿಯಾಗುತ್ತಾನೆ ಅಂತ ಇದೆ. ಓಕೆ, ಸೊ ಇಲ್ಲಿಯೂ ಕೂಡ ನಾವು ಟೈಮ್ ಕಂಡು ಹಿಡಿಲೇಬೇಕು. ಆ ಟೈಮ್ ನ ಸುರೇಶ್ ಸ್ಟಾರ್ಟ್ ಮಾಡಿರೋ ಟೈಮ್ಗೆ ಆಡ್ ಮಾಡಿದ್ರೆ ಅವನು ಎಷ್ಟು ಗಂಟೆಗೆ ಅವನ್ನ ಮೀಟ್ ಆದ, ರಮೇಶ್ನ ಮೀಟ್ ಆದ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಇಲ್ಲಿ ನಗರ ಎ ಮತ್ತು ನಗರ ಬಿ ಅಂತ ಕೊಟ್ಟಿದ್ದಾರೆ. ಆ ಡೇಟಾದಿಂದ ಏನು ಯೂಸ್ ಇಲ್ಲ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಕೊಟ್ಟಿರೋದು ಅಷ್ಟೇ ಅದು. ಸೊ ಅದನ್ನ ಯಾವ ತರ ಯೂಸ್ ಮಾಡಬಹುದು ಅಂತ ನೋಡಿ ನೀವು. ಇಲ್ಲಿ ಎ ಮತ್ತೆ ಬಿ ಅಂತ ಇದೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಟಿ ಎ, ಇದು ಸಿಟಿ ಬಿ. ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನು ಅಂತಾನು ಅವ್ರು ಕೊಟ್ಟಿಲ್ಲ, ಏನೂ ಇಲ್ಲ, ಸುಮ್ನೆ ಒಂದು ಸಿಟಿ ಎ ಸಿಟಿ ಬಿ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ರಮೇಶ್ ಅನ್ನೋನು ಏನ್ ಮಾಡ್ತಾನೆ, 1:30ಕ್ಕೆ ಇಲ್ಲಿಂದ ಹೊರಡ್ತಾನೆ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಈಗ 1:30ಕ್ಕೆ ರಮೇಶ್ ಅನ್ನೋನು ಇಲ್ಲಿಂದ ಹೊರಡ್ತಾನೆ. 1:30ಕ್ಕೆ ಹೊರಟು 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಅವನು ಏನ್ ಮಾಡ್ತಾನೆ, 2 ಗಂಟೆವರೆಗೂ ಟ್ರಾವೆಲ್ ಮಾಡಿರ್ತಾನೆ. 2 ಗಂಟೆವರೆಗೂ ಟ್ರಾವೆಲ್ ಮಾಡಿದಾನೆ ಅಂದ್ರೆ ಅದರ ಅರ್ಥ ಏನು? ಇಲ್ಲಿವರೆಗೂ ಟ್ರಾವೆಲ್ ಮಾಡಿದಾನೆ ಅನ್ಕೊಳ್ಳಿ. ಓಕೆ, 2 ಗಂಟೆವರೆಗೂ ಅಂದ್ರೆ 1:30ಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ಗಂಟೆವರೆಗೂ ಅಂದ್ರೆ ಅರ್ಧ ಗಂಟೆ ಟ್ರಾವೆಲ್ ಮಾಡಿದಾನೆ. ಕರೆಕ್ಟಾ? ಅರ್ಧ ಗಂಟೆ ಇಲ್ಲಿ ರಮೇಶ್ ರೀಚ್ ಆಗಿರ್ತಾನೆ, ಅರ್ಧ ಗಂಟೆಲಿ. ಇವಾಗ ರಮೇಶಿನ ಸ್ಪೀಡ್ ಎಷ್ಟಿದೆ ಅಂತಂದ್ರೆ 40 ಕಿಲೋಮೀಟರ್ ಪರ್ ಅವರ್ ಇದೆ. ಕರೆಕ್ಟಾ? 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಗಂಟೆಗೆ ಅವನು 40 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ. ಹಂಗಾದ್ರೆ ಈಗ 1:30ರಿಂದ 2 ಗಂಟೆ ಅಂದ್ರೆ ಅರ್ಧ ಗಂಟೆಲಿ ಎಷ್ಟು ಟ್ರಾವೆಲ್ ಮಾಡಬಹುದು? 40 ಕಿಲೋಮೀಟರ್ ಅರ್ಧ ಟ್ರಾವೆಲ್ ಮಾಡಿರ್ತಾನೆ. ಕರೆಕ್ಟಾ? ಸೊ ಈ ಡಿಸ್ಟೆನ್ಸ್ ಏನಿದೆ, ಎ ದಿಂದ ಆರ್ ವರೆಗೂ ಡಿಸ್ಟೆನ್ಸ್ ಏನಿರುತ್ತೆ ಅದು 20 ಕಿಲೋಮೀಟರ್ ಇರುತ್ತೆ. ಕರೆಕ್ಟಾ? ಅಂದ್ರೆ 1:30ರಿಂದ 2 ಗಂಟೆಗೆ. ಇಷ್ಟು ಅರ್ಥ ಆಯ್ತಲ್ವಾ? ಇವಾಗ ಸುರೇಶ್ ಅನ್ನೋನು ತನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾನೆ. ಸುರೇಶ್ ಅನ್ನೋನು ಮಧ್ಯಾಹ್ನ 2 ಗಂಟೆಗೆ. ಸೊ 2 ಗಂಟೆಗೆ ರಮೇಶ್ ಇಲ್ಲಿದ್ದಾನೆ, ಆದ್ರೆ 2 ಗಂಟೆಗೆ ಸುರೇಶ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸುರೇಶನ ಟೈಮ್ ಈಗ 2 ಗಂಟೆ ಇಲ್ಲಿ. ಓಕೆ, ಸುರೇಶ್ ಇಲ್ಲಿದ್ದಾನೆ 2 ಗಂಟೆಗೆ, ರಮೇಶ್ ಅನ್ನೋನು 2 ಗಂಟೆಗೆ ಇಲ್ಲಿದ್ದಾನೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸುರೇಶನ ಸ್ಪೀಡ್ ಏನು ಅಂತ ಕೊಟ್ಟಿದ್ದಾರೆ ಅವರು. ಸ್ಪೀಡ್ ಜಾಸ್ತಿ ಇರ್ಬೇಕದು, ಅವಾಗ್ಲೇ ಅವನ್ನ ರೀಚ್ ಮಾಡ್ಬೋದು ಅವನು. ಅದೇನು? 50 ಕಿಲೋಮೀಟರ್ ಪರ್ ಅವರ್. 50 ಕಿಲೋಮೀಟರ್ ಪರ್ ಅವರ್. ಇವಾಗ ನಮ್ಗೆ ಏನ್ ಬೇಕು ಅಂತಂದ್ರೆ, ಈಗ ರಮೇಶ್ ಅನ್ನೋನು ಸುರೇಶ್ ಅನ್ನೋನು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಯಾವ ಟೈಮ್ ಅಲ್ಲಿ ಸುರೇಶ್ ಅನ್ನೋನು ರಮೇಶ್ನ ಮೀಟ್ ಆಗ್ತಾನೆ, ಆ ಟೈಮ್ ಎಷ್ಟಿದೆ ಅನ್ನೋದು ಬೇಕು. ಆ ಟೈಮ್ ನ ತಗೊಂಡು 2 ಗಂಟೆಗೆ ಆಡ್ ಮಾಡ್ಬೇಕು ನಾವು. ಅವಾಗ ಅವನು ಎಷ್ಟು ಗಂಟೆಗೆ ರಮೇಶ್ನ ಮೀಟ್ ಆದ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸೊ ಇಲ್ಲಿಯೂ ಕೂಡ ನಮಗೆ ಸುರೇಶನ ಟೈಮ್ ಕಂಡುಹಿಡಿಬೇಕು ಅಂದ್ರೆ ಸುರೇಶ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ದ ಅನ್ನೋದನ್ನ ಫಸ್ಟ್ ಕಂಡುಹಿಡಿಲೇಬೇಕು. ಡಿಸ್ಟೆನ್ಸ್ ಬೇಕೇ ಬೇಕು ನಿಮ್ಗೆ. ಕರೆಕ್ಟಾ? ಸೊ ಡಿಸ್ಟೆನ್ಸ್ ಆಫ್ ಸುರೇಶ್. ಸೊ ನಾನು ಇಲ್ಲಿ ಮತ್ತೆ ಬರ್ಕೋತೀನಿ. ಡಿಸ್ಟೆನ್ಸ್ ಆಫ್ ಸುರೇಶ್ ಈಸ್ ಈಕ್ವಲ್ ಟು ಡೆಲ್ಟಾ ಡಿ. ಡೆಲ್ಟಾ ಡಿ ಅಂತಂದ್ರೆ ಏನು? ಇನಿಷಿಯಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಅಂದ್ರೆ ಏನು? 40 ಮತ್ತೆ 50 ಮಧ್ಯೆ ಇರೋ ಡಿಫರೆನ್ಸ್. ಓಕೆ, ಸೊ ಇದನ್ನ S1 ಮೈನಸ್ S2 ಅಂತ ಬರ್ಕೋತೀನಿ ಇಂಟು ಇಲ್ಲಿ ಸ್ಪೀಡ್ ಆಫ್ ಸುರೇಶ್. ಸ್ಪೀಡ್ ಆಫ್ ಸುರೇಶ್ ಎಸ್ ಅಂಡ್ ಎಸ್. ಓಕೆ, ನಿಮಗೆ ಯಾವ ತರ ಅರ್ಥ ಆಗತ್ತೆ ಆ ತರ ಬರ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಇದನ್ನೇ. ಓಕೆ, ಸೊ ಈಗ ಡಿಸ್ಟೆನ್ಸ್, ಇನಿಷಿಯಲ್ ಡಿಸ್ಟೆನ್ಸ್ ಎಷ್ಟಿದೆ?
20 ಕಿಲೋಮೀಟರ್ ಇದೆ, 20 ಕಿಲೋಮೀಟರ್ ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್ ಅಂದ್ರೆ 50 ಮೈನಸ್ 40 ಅದೆಷ್ಟು 10 ಕಿಲೋಮೀಟರ್ ಪರ್ ಅವರ್, 10 ಕಿಲೋಮೀಟರ್ ಪರ್ ಅವರ್ ಮಲ್ಟಿಪ್ಲೈಡ್ ಬೈ ಸ್ಪೀಡ್ ಆಫ್ ಸುರೇಶ್. ಯಾಕಂದ್ರೆ ಸುರೇಶ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ ಅನ್ನೋದನ್ನ ಕಂಡು ಹಿಡಿತಾ ಇದೀವಿ ನಾವಿಲ್ಲಿ. ಸ್ಪೀಡ್ ಆಫ್ ಸುರೇಶ್ ಎಷ್ಟಿದೆ ಇಲ್ಲಿ 50 ಕಿಲೋಮೀಟರ್ ಪರ್ ಅವರ್, 50 ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕ್ಯಾನ್ಸಲ್ ಆಯ್ತು. ಸೊ ಈ 0 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 2 ಕಿಲೋಮೀಟರ್, ಇಲ್ಲಿ 50 ಉಳಿದಿದೆ. ಸೊ 2 ಇಂಟು 50 ಅದೆಷ್ಟಾಯ್ತು 100 ಕಿಲೋಮೀಟರ್. 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ ಯಾರು ಸುರೇಶ್ ಟ್ರಾವೆಲ್ ಮಾಡೋದು 100 ಕಿಲೋಮೀಟರ್. ಓಕೆ, ಇಲ್ಲಿ ನೋಡಿ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಮತ್ತೆ ಸಿಂಪಲ್ ಆಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. 100 ಕಿಲೋಮೀಟರ್ ಡಿಫರೆನ್ಸ್ ಇದೆ, 100 ಕಿಲೋಮೀಟರ್ ಸುರೇಶ್ ಟ್ರಾವೆಲ್ ಮಾಡಿದಾನೆ ಅಂತ. ಓಕೆ, ವಿತ್ ವಾಟ್ ಸ್ಪೀಡ್ ಏನು 50 ಕಿಲೋಮೀಟರ್ ಅಂತ ಇದೆ ಸುರೇಶನ್ ಸ್ಪೀಡ್ ಅದು. ಓಕೆ, 50 ಕಿಲೋಮೀಟರ್ ಪ್ರತಿ ಗಂಟೆ, 50 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ನೋಡಿ ನೀವು ಇಲ್ಲಿ 1 ಗಂಟೆಗೆ 50 ಕಿಲೋಮೀಟರ್ ಅಂದ್ರೆ 100 ಕಿಲೋಮೀಟರ್ ಹೋಗೋದಕ್ಕೆ ಟೈಮ್ ಎಷ್ಟು ಬೇಕು ಅವನಿಗೆ, ಟೈಮ್ ಆಫ್ ಸುರೇಶ್ ಎಷ್ಟು ಬೇಕು 2 ಅವರ್ಸ್. ಕರೆಕ್ಟಾ, 2 ಅವರ್ಸ್ ತಾನೆ ಟೈಮು. ಯಾಕೆಂದ್ರೆ 1 ಗಂಟೆಲಿ ಅವನು 50 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ 100 ಕಿಲೋಮೀಟರ್ ಹೋಗೋದಕ್ಕೆ 2 ಗಂಟೆ ಬೇಕು ಅಷ್ಟೇನೆ. ಸೊ ಟೈಮ್ ಟೇಕನ್ ಬೈ ಸುರೇಶ್ ಈಸ್ 2 ಅವರ್ಸ್. ಆದ್ರೆ ಅವ್ನು ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆಗೆ 2 ಗಂಟೆಗೆ. 2 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಅವರ್ ಟ್ರಾವೆಲ್ ಮಾಡಿದಾನೆ ಅಂದ್ರೆ 4 ಗಂಟೆ. ಕರೆಕ್ಟಾ. ಸೊ ಅದನ್ನ ಟೈಮ್ ಏನ್ ಮಾಡಿ ನೀವು 2 ಗಂಟೆ ಸ್ಟಾರ್ಟ್ ಆಗಿದೆ, ಇದು ಸ್ಟಾರ್ಟಿಂಗ್ ಟೈಮ್ ಇದು. ಓಕೆ, ಸ್ಟಾರ್ಟಿಂಗ್ ಟೈಮು ಅಂಡ್ 2 ಗಂಟೆ ಟ್ರಾವೆಲ್ ಟೈಮು ಎಷ್ಟಿದೆ ನಿಮ್ಗೆ 2 ಗಂಟೆ ಇದೆ. ಸೊ ಟೋಟಲಿ ರೀಚಿಂಗ್ ಟೈಮ್ ಎಷ್ಟು ಬರುತ್ತೆ ನಿಮ್ಗೆ 4 o'clock ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಮಧ್ಯಾಹ್ನ 4 ಗಂಟೆ. ಓಕೆ, ಮಧ್ಯಾಹ್ನ 4 ಗಂಟೆ ಅನ್ನೋದು ಆನ್ಸರ್. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಒಂದ್ ಸ್ವಲ್ಪ ಫಾರ್ಮುಲಾ ಯೂಸ್ ಮಾಡಿ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಫಾಸ್ಟ್ ಆಗಿ ಸಾಲ್ವ್ ಮಾಡಬಹುದು. ಓಕೆ, ಸೊ ಓಕೆ, ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಈ ಪ್ರಾಬ್ಲಮ್ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಡಿಫರೆಂಟ್ ಆಗಿಯೂ ಕೂಡ ಇದೆ ನಿಮ್ಗೆ. ಮಂಜು ಆವರಿಸಿದ್ದ ಸಮಯದಲ್ಲಿ ಅಂದ್ರೆ ಒಂದು ಫಾಗ್ ಇದೆ, ಮಂಜು ಆವರಿಸಿದ ಸಮಯದಲ್ಲಿ ಒಂದು ಕುದುರೆ ಬಂಡಿಯು ಅದೇ ದಿಕ್ಕಿನಲ್ಲಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಹಿಂದಿಕ್ಕಿತು. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಬ್ಲಮ್, ಓದಿ ನೀವು. ಮಂಜಿನ ಕಾರಣದಿಂದ ಆ ವ್ಯಕ್ತಿಗೆ ಕುದುರೆ ಬಂಡಿಯು 4 ನಿಮಿಷಗಳವರೆಗೆ ಮಾತ್ರ ಕಾಣಿಸಿತು. ಓಕೆ, ಮತ್ತು ಅದು 100 ಮೀಟರ್ ದೂರದವರೆಗೆ ಮಾತ್ರ ಗೋಚರಿಸಿತು. ಹಾಗಾದ್ರೆ ಕುದುರೆ ಬಂಡಿಯ ವೇಗ ಎಷ್ಟು ಕಂಡುಹಿಡಿಬೇಕಾಗಿದೆ ನಮ್ಗೆ. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಬ್ಲಮ್ ನೋಡಿ ನೀವು. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಮಂಜು ಆವರಿಸಿದೆ. ಓಕೆ, ಅಂದ್ರೆ ಫಾಗ್ ಇದೆ ಅಲ್ಲಿ ಕಾಣಿಸಲ್ಲ, ಮಂಜಿದ್ರೆ ಕಾಣಿಸಲ್ಲ ಅಲ್ವಾ, ಬಹಳ ದೂರದವರೆಗೂ ಕಾಣಿಸಲ್ಲ. ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿದ್ದಾನೆ ಒಂದು ಡೈರೆಕ್ಷನ್ ಅಲ್ಲಿ, ಅವನ್ ಸ್ಪೀಡ್ ಏನಿದೆ 3 ಕಿಲೋಮೀಟರ್ ಇದೆ. ಅವನ್ ಸ್ಪೀಡ್ 3 ಕಿಲೋಮೀಟರ್ ಇದೆ. ಅವನ್ನ ಪಾಸ್ ಆಗಿ ಹೋಯ್ತು, ಒಂದು ಕುದುರೆ ಗಾಡಿ ಅವನ್ನ ಪಾಸ್ ಆಗಿ ಹೋಗ್ತಾ ಇದೆ, ಅದ್ರ ಸ್ಪೀಡ್ ನಾವು ಕಂಡು ಹಿಡಿಬೇಕಾಗಿದೆ. ಪಾಸ್ ಆಗಿ ಹೋಗಿದೆ, ಇಲ್ಲಿ ಡೇಟಾ ಏನೇನಿದೆ, ಪಾಸ್ ಆಗಿ ಹೋದ್ಮೇಲೆ ಬಿಕಾಸ್ ಆಫ್ ಫಾಗ್ ಮಂಜಿರೋದ್ರಿಂದ 100 ಮೀಟರ್ ವರೆಗೂ ಮಾತ್ರ ಆ ಬಂಡಿ ಅವನಿಗೆ ಕಾಣಿಸಿದೆ. ಆದ್ರೆ ಆ 100 ಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಅದೆಷ್ಟು ಟೈಮ್ ತಗೊಂಡಿದೆ ಅಂದ್ರೆ 4 ನಿಮಿಷ ಟೈಮ್ ತಗೊಂಡಿದೆ. 4 ನಿಮಿಷದವರೆಗೂ ಕಾಣ್ತಾ ಇದೆ, 100 ಮೀಟರ್ವರೆಗೂ ಕಾಣ್ತಾ ಇದೆ. ಓಕೆ, ದಿಸ್ ಇಸ್ ದ ಡೇಟಾ. ಇದನ್ನ ಇಟ್ಕೊಂಡು ನಾವು ಕುದುರೆ ಬಂಡಿಯ ಸ್ಪೀಡ್ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಓಕೆ, ಲಿಸನ್ ಟು ಮಿ ಕೇರ್ಫುಲಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಪರ್ಸನ್ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿಂದ ಮತ್ತೆ ಪರ್ಸನ್ ಟು ಇಲ್ಲಿ ಕುದುರೆ ಬಂಡಿ ಅಥವಾ ಕಾರ್ಟ್ ಅನ್ಕೋತೀನಿ ನಾನು, ಸಿ ಅನ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಡಿಫರೆನ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ 100 ಮೀಟರ್ಸ್. ನೋಡಿ 100 ಮೀಟರ್ ವರೆಗೂ ಕಾಣಿಸ್ತಾ ಇದೆ, ಅವನಿಗೆ ಡಿಫರೆನ್ಸ್ ಇದೆ, ಇಷ್ಟು ಡಿಫರೆನ್ಸ್ ವರೆಗೂ ಕಾಣಿಸ್ತಾ ಇದೆ. ಬಟ್ ಈ 100 ಮೀಟರ್ಗೆ ಎಷ್ಟು ಟೈಮ್ ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಅವರು. 4 ನಿಮಿಷಗಳವರೆಗೂ ಕಾಣ್ತಾ ಇದೆ ಅಂದ್ರೆ 100 ಮೀಟರ್ ಟ್ರಾವೆಲ್ ಮಾಡೋದಕ್ಕೆ 4 ನಿಮಿಷ ತಗೊಂಡಿದೆ ಅಂತ ಅರ್ಥ. ಅದು ಕರೆಕ್ಟಾ. ಅಂಡ್ ಈ ಸ್ಪೀಡ್ ಆಫ್ ಪರ್ಸನ್, ಈ ವ್ಯಕ್ತಿಯ ಸ್ಪೀಡ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ಅದು 3 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ ಈ ವ್ಯಕ್ತಿ ಸ್ಪೀಡ್. ಓಕೆ, ಈಗ ಇದ್ರ ಸ್ಪೀಡ್ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಅರ್ಥ ಆಯ್ತಲ್ವಾ ನಿಮಗೆ ಪ್ರಾಬ್ಲಮ್. ಇದನ್ನ ನಾನು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅನ್ಕೋತೀನಿ. ಓಕೆ, ಯಾಕಂದ್ರೆ ಇದು ಗೊತ್ತಿಲ್ಲ ಅಲ್ವಾ, ಸೊ ಇದನ್ನ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅನ್ಕೋಬಹುದು ನಾವು.
ಓಕೆ. ಇವಾಗ ನಾವು ಯಾವಾಗ್ಲೂ ಏನ್ ಮಾಡ್ತಿದ್ವಿ, ಈ ತರ ಪ್ರಾಬ್ಲಮ್ಸ್ ಬಂದಾಗ, ಒಂದೇ ಡೈರೆಕ್ಷನ್ ಅಲ್ಲಿರೋ ಪ್ರಾಬ್ಲಮ್ ಬಂದಾಗ ರಿಲೇಟಿವ್ ಸ್ಪೀಡ್ ನ ಕಂಡು ಹಿಡಿತಾ ಇದ್ವಿ ಫಸ್ಟ್ ಅಲ್ವಾ. ರಿಲೇಟಿವ್ ಸ್ಪೀಡ್ ಅಂದ್ರೆ ಈ ಸ್ಪೀಡ್ 1 ಮೈನಸ್ ಸ್ಪೀಡ್ 2. ಬಟ್ ಇಲ್ಲಿ ನಮಗೆ ಗೊತ್ತೇ ಇಲ್ಲ ರಿಲೇಟಿವ್ ಇನ್ನೊಂದು ಸ್ಪೀಡ್ ಗೊತ್ತಿಲ್ಲದೆ ಇರೋದಕ್ಕೆ ಎಕ್ಸ್ ಅಂತ ತಗೊಂಡಿದೀವಿ. ಈ ಎಕ್ಸ್ ಅನ್ನೋದು ಯಾವಾಗ್ಲೂ ದೊಡ್ಡದಾಗೆ ಇರಬೇಕು, ಯಾಕಂದ್ರೆ ಅವನ್ನ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ ಅದು. ಸೊ ಈಗ ನಾನು ರಿಲೇಟಿವ್ ಸ್ಪೀಡ್ ಅನ್ನೋದನ್ನ ಎಕ್ಸ್ ಮೈನಸ್ 3 ಮಾಡ್ತೀನಿ, ಒಂದ್ರಲ್ಲಿ ಒಂದು ಕಳಿಬೇಕಲ್ವಾ. ಸೊ ಎಕ್ಸ್ ಇಸ್ ಗ್ರೇಟರ್ ದನ್ 3 ಅಂತ ಅಂದ್ಕೊಂಡು ಎಕ್ಸ್ ಮೈನಸ್ 3 ಅನ್ಕೋತೀನಿ, ಅಂಡ್ ದಟ್ ಐ ವಿಲ್ ರೈಟ್ ಇಟ್ ಆಸ್ ರಿಲೇಟಿವ್ ಸ್ಪೀಡ್, ಅಂಡ್ ದಿಸ್ ಈಸ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಓಕೆನಾ, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ರಿಲೇಟಿವ್ ಸ್ಪೀಡ್ ಅನ್ಕೊಳ್ಳೋಣ. ಇಫ್ ದಿಸ್ ಈಸ್ ದ ರಿಲೇಟಿವ್ ಸ್ಪೀಡ್, 4 ಮಿನಿಟ್ಸ್ ಅಲ್ಲಿ ಈ ಕುದುರೆ ಗಾಡಿ ಎಷ್ಟು ಓಡುತ್ತೋ ಅದು ಈಕ್ವಲ್ ಟು 100 ಮೀಟರ್ ಆಗಿರುತ್ತೆ. ಅರ್ಥ ಆಯ್ತಾ ನಿಮಗೆ? ಸೊ ವಿತ್ ರಿಲೇಟಿವ್ ಸ್ಪೀಡ್ ಎಕ್ಸ್ ಮೈನಸ್ 3 ಇನ್ 4 ಮಿನಿಟ್ಸ್ ಇಟ್ ರನ್ಸ್ 100 ಮೀಟರ್ಸ್. ಓಕೆ. ಸೊ ಡಿಸ್ಟೆನ್ಸ್ ನಾನು ಸ್ಪೀಡ್ ಇಂಟು ಟೈಮ್ ಮಾಡ್ತೀನಿ, ಅಂಡ್ ದಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 100 ಮೀಟರ್. ಅರ್ಥ ಆಯ್ತಲ್ವಾ? ನಾನು ಏನ್ ಬರ್ಕೋತೀನಿ ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 100 ಮೀಟರ್ ಅಂತ ಬರ್ಕೋತೀನಿ ಬಿಗಿನಿಂಗ್ ಅಲ್ಲಿ. ಓಕೆ. ಬಟ್ ಈ ಡಿಸ್ಟೆನ್ಸ್ ಏನಿದೆ, ಈ ರಿಲೇಟಿವ್ ಸ್ಪೀಡ್ ಮತ್ತೆ ಈ ಟೈಮು 4 ಮಿನಿಟ್ಸ್ ವರೆಗೂ ಈ ಸ್ಪೀಡ್ ಇಂದ ಓಡ್ತಾ ಇದ್ರೆ 100 ಮೀಟರ್ ವರೆಗೂ ಹೋಗಿರುತ್ತೆ ಅಂತ ಅರ್ಥ ಅಲ್ವಾ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಏನಿದೆ ನಮಗೆ ಎಕ್ಸ್ ಮೈನಸ್ 3 ಇದೆ, ಅಂಡ್ ಟೈಮ್ ಏನಿದೆ 4 ಮಿನಿಟ್ಸ್ ಇದೆ. ಟೈಮ್ ಏನಿದೆ 4 ಮಿನಿಟ್ಸ್. ಸೊ 4 ಮಿನಿಟ್ಸ್ ಅಂತಾನೆ ನಾನು ಬರ್ಕೋತೀನಿ ಇಲ್ಲಿ. ಎಕ್ಸ್ ಮೈನಸ್ 3 ಅನ್ನೋದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರೆಯೋಣ. ಓಕೆ, ಅವಾಗ ನಮಗೆ ಕನ್ಫ್ಯೂಸ್ ಆಗಲ್ಲ ಅದು. ಓಕೆ, ಎಕ್ಸ್ ಮೈನಸ್ 3 ಕಿಲೋಮೀಟರ್ ಪರ್ ಅವರ್ ಇದು, ಅಂಡ್ 4 ಮಿನಿಟ್ಸ್ ವರೆಗೂ ಟ್ರಾವೆಲ್ ಮಾಡಿದ್ರೆ ಅದು ಏನಾಗಿರುತ್ತೆ, 100 ಮೀಟರ್ಸ್ ಹೋಗಿರುತ್ತೆ. ಈ 4 ಮಿನಿಟ್ಸ್ ನ ನಾನು ಅವರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಅವಾಗ ನಾನು ಏನ್ ಮಾಡ್ಬೇಕಾಗತ್ತೆ, 4/60 ಮಾಡ್ಬೇಕು ಅದನ್ನ. ಕರೆಕ್ಟಾ? ಸೊ ಎಕ್ಸ್ ಮೈನಸ್ 3 ಕಿಲೋಮೀಟರ್ per hour, okay, multiplied by 4/60 hour. ಓಕೆ, ಅವಾಗ ನಾನು ಈ ಅವರ್ ನ ಕ್ಯಾನ್ಸಲ್ ಮಾಡಬಹುದು. ಈ 100 ಮೀಟರ್ಸ್ ನ ಕೂಡ ನಾನು ಕಿಲೋಮೀಟರ್ ಕನ್ವರ್ಟ್ ಮಾಡಿದೆ ಅಂತಂದ್ರೆ ಡಿವೈಡ್ ಬೈ 1000 ಮಾಡಬೇಕು, ಅವಾಗ ನನಗೆ ಕಿಲೋಮೀಟರ್ ಆಗಿ ಉಳ್ಕೊಳ್ಳುತ್ತೆ. ಸೊ ಈ ಕಡೆ ಕಿಲೋಮೀಟರ್, ಈ ಕಡೆ ಕಿಲೋಮೀಟರ್ ಇಟ್ಕೊಂಡ್ರೆ ಈ ಅವರ್ ಮತ್ತೆ ಈ ಅವರ್ ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ಮತ್ತೆ ಏನೇನ್ ಕ್ಯಾನ್ಸಲ್ ಮಾಡಕ್ ಆಗುತ್ತೋ ಅದನ್ನೆಲ್ಲಾನು ಕ್ಯಾನ್ಸಲ್ ಮಾಡಿ 2 0 ಹೋಯ್ತು, ಇಲ್ಲಿ 2 0 ಹೋಯ್ತು, ಇಲ್ಲಿ 4 ಒಂದ್ಲೆ ಮತ್ತೆ 4 ಒಂದ್ಲೆ 4, 4 5ಲೆ 20 ಅಂದ್ರೆ 1/15 ಅಂಶ ಇಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಇಲ್ಲಿ 1/10 ಉಳಿದಿದೆ. ಇಲ್ಲಿ ಎಕ್ಸ್ ಮೈನಸ್ 3 ಕಿಲೋಮೀಟರ್ ಉಳಿದಿದೆ, ಇಲ್ಲಿ 1/10 ಕಿಲೋಮೀಟರ್ ಉಳಿದಿದೆ. ಓಕೆ, ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ನೀವು ಡೇಟಾ ಎಲ್ಲಾನು. ನೆಕ್ಸ್ಟ್ ಬರಿತಾ ಇದೀನಿ ನಾನು. ಎಕ್ಸ್ ಮೈನಸ್ 3 ಕಿಲೋಮೀಟರ್ ಈಸ್ ಈಕ್ವಲ್ ಟು 15 ನ ಈ ಕಡೆ ಹೋಯ್ತಾ ಇದೀನಿ, ಇಲ್ಲಿ ಡಿವೈಡೆಡ್ ಬೈ 10 ಇದೆ. ಓಕೆ, ಸೊ 15/10 ಕಿಲೋಮೀಟರ್. ಸೊ ಕಿಲೋಮೀಟರ್ ಆ ಕಡೆ ಇರೋದ್ರಿಂದ ಎರಡು ಕ್ಯಾನ್ಸಲ್ ಮಾಡಬಹುದು, ನಮಗೆ ಸ್ಪೀಡ್ ಆಗಿ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು, ಉಳಿದಿರೋದು ಏನಿದೆ ಅಂತಂದ್ರೆ ನಮಗೆ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 15/10 ಉಳ್ಕೊಂಡಿದೆ. ಇದನ್ನ ಕ್ಯಾನ್ಸಲ್ ಮಾಡಬಹುದು ನೀವು. 5 3ಲೆ 15, 5 2ಲೆ 10. ಸೊ 3/2 ಇಲ್ಲಿ ಉಳ್ಕೊಂಡಿದೆ. ಸೊ ಈ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಇವಾಗ, 3/2 ಪ್ಲಸ್ 3. ಓಕೆ, ಈ 3 ಆ ಕಡೆ ಹೋದ್ರೆ -3 ಆ ಕಡೆ ಹೋದ್ರೆ +3 ಆಗುತ್ತೆ. ಸೊ 2 ಇಂಟು 3 ಅದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು ಅಥವಾ ಎಲ್ ಸಿ ಎಂ ತೆಗಿಬಹುದು. 2 3ಲೆ 6, ಇಲ್ಲಿ ಮೇಲ್ಗಡೆ ಏನು ಉಳಿಯುತ್ತೆ, 3 + 6 ಡಿವೈಡೆಡ್ ಬೈ 2 ಅಂದ್ರೆ ಇದು 9 ಡಿವೈಡೆಡ್ ಬೈ 2. 9 ಡಿವೈಡೆಡ್ ಬೈ 2 ಅನ್ನೋದನ್ನ 4.5 ಅನ್ಬಹುದು ನೀವು, ಅಂಡ್ ದಟ್ ಈಸ್ ಇನ್ ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. 4.5 ಕಿಲೋಮೀಟರ್ ಎಲ್ಲಿದೆ, ದಟ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಯೂ ಕೂಡ ನಾವು ರಿಲೇಟಿವ್ ಸ್ಪೀಡ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ವಿ, ಅಂಡ್ ಸ್ಪೀಡ್ ಇಂಟು ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಕೂಡ ಯೂಸ್ ಮಾಡಿದ್ವಿ. ಓಕೆ, ಬೇಸಿಕ್ ಫಾರ್ಮುಲಾಸ್ ನ ಯೂಸ್ ಮಾಡ್ಕೋಬೇಕು, ಬಟ್ ಲಾಜಿಕಲಿ ಈ ಕೊಟ್ಟಿರೋ ಪ್ರಾಬ್ಲಮ್ ನ ನೀವು ಯಾವ ತರ ಕನ್ವರ್ಟ್ ಮಾಡ್ತೀರಾ ಲಾಜಿಕಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಜಾಸ್ತಿ ಮಾಡಿ, ಅವಾಗ ಪ್ರಾಬ್ಲಮ್ಸ್ ಈಸಿ ಆಗ್ತವೆ. ಓಕೆ, ಸೊ ಕೊನೆಗೆ ಇಲ್ಲಿ ಒಂದು ಪ್ರಾಬ್ಲಮ್ ನ ನಾನು ನಿಮಗೆ ಪ್ರಾಬ್ಲಮ್ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಈ ಒಂದು ಪ್ರಾಬ್ಲಮ್ 25th ಪ್ರಾಬ್ಲಮ್ ಇದು. ಓಕೆ, ಸೊ ಈ ಕಾನ್ಸೆಪ್ಟ್ ಅಲ್ಲಿ ಟೈಮ್ ಅಂಡ್ ಡಿಸ್ಟೆನ್ಸ್ ಕಾನ್ಸೆಪ್ಟ್ ಅಲ್ಲಿ 4 ಡಿಫರೆಂಟ್ ಸೆಷನ್ ಅಲ್ಲಿ ಟೋಟಲಿ 25 ಪ್ರಾಬ್ಲಮ್ಸ್ ನ ನೋಡಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ವೆರಿ ಬೇಸಿಕ್ ಪ್ರಾಬ್ಲಮ್, ದೆನ್ ಮೀಡಿಯಂ ಟೈಪ್ ಕಾಂಪ್ಲೆಕ್ಸಿಟಿ ಪ್ರಾಬ್ಲಮ್ಸ್, ಅಂಡ್ ದೆನ್ ಕಮಿಂಗ್ ಟು ದ ಕಾಂಪ್ಲೆಕ್ಸ್ ಟೈಪ್ ಆಫ್ ಪ್ರಾಬ್ಲಮ್ಸ್, ಅಂಡ್ ಅರ್ಲಿ ಲೇಟ್ ಟೈಮಿಂಗ್ಸ್ ಅಂತ ನೋಡಿದ್ವಿ, ಚೇಸಿಂಗ್ ಅಂತ ನೋಡಿದ್ವಿ, ರಿಲೇಟಿವ್ ಸ್ಪೀಡ್, ಆಕ್ಚುಯಲ್ ಸ್ಪೀಡ್, ಎವರೇಜ್ ಸ್ಪೀಡ್, all type of problems in time and distance.
ಓಕೆ, ಎಲ್ಲಾನು ನೋಡಿದ್ವಿ ನಾವು. ಓಕೆ, ಸೊ ಈ ಸೆಷನ್ ನ ಇಲ್ಲೇ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ಮೆಂಟಲ್ ಅಬಿಲಿಟಿ ಸೆಷನ್ ಅಲ್ಲಿ ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.